ಮೊದಲನೇದಾಗಿ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಸರ್ಗೆ ನಮಸ್ಕಾರ. ಪ್ರತಿನಿತ್ಯ ಸತ್ಯ ಜ್ಞಾನವನ್ನ, ಸರಿಯಾದ ಧ್ಯಾನವನ್ನ ನನಗೆ ಅಭ್ಯಾಸ ಮಾಡಿಸ್ತಾ ಇರೋ ತಟವರ್ತಿ ವೀರರಾಘವರಾವ್ ಹಾಗೂ ತಟವರ್ತಿ ರಾಜ್ಯಲಕ್ಷ್ಮಿ ಅಮ್ಮನವರಿಗೂ ನಮಸ್ಕಾರ. ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದ. ರಾಜ್ಯಲಕ್ಷ್ಮಿ ಮೇಡಮ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಇಂದ್ರಿಯಾలకు ಬಾನಿಸನೌತೆ ಪರಾಧೀನ ಬದುಕು ಬದುಕುತ್ತಾರು ಅಂತ ಹೇಳಿ. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ, ಇಂದ್ರಿಯಗಳಿಗೆ ಗುಲಾಮರಾದ್ರೆ ಅದರ ಆಧೀನದಲ್ಲಿ ಪರಾಧೀನರಾಗಿ ನೀವು ಜೀವನ ಮಾಡ್ಬೇಕು ಅಂತ ಅರ್ಥ. ಹೇಗೆ ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವ್ರು ಏನ್ ಹೇಳ್ತಾ ಇದಾರೆ, ನಿಮ್ಮ ಇಂದ್ರಿಯಗಳಿಗೆ ನೀವು ಗುಲಾಮರಾದ್ರಿ ಅಂತ, ಬೇರೆಯವ್ರ ಇಂದ್ರಿಯಕ್ಕಲ್ಲ, ನಮ್ಮ ಇಂದ್ರಿಯಗಳಿಗೆ ನಾವೇ ಗುಲಾಮರಾದ್ರೆ ಇನ್ನೊಬ್ರ ಆಧೀನದಲ್ಲಿ ಬದುಕೋದು ಅಂದ್ರೆ ಅವ್ರು ಹೇಳ್ದಂಗ್ ಕೇಳ್ಕೊಂಡ್ ಬದುಕೋದು ಅಂತ. ಆ ರೀತಿ ನೀವು ಜೀವನ ಮಾಡ್ತೀರಾ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಹೇಗೆ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಗೆ ಬೇಸಿಕ್ ಏನ್ ಹೇಳ್ಕೊಟ್ಟಿದ್ದಾರೆ ಗುರುಗಳು, ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ಶಕ್ತಿ ಇದೆ, ಮನಸ್ಸಿಗಿಂತ ಬುದ್ಧಿಗೆ ಹೆಚ್ಚು ಶಕ್ತಿ ಇದೆ, ಬುದ್ಧಿಗಿಂತ ಆತ್ಮಕ್ಕೆ ಹೆಚ್ಚು ಶಕ್ತಿ ಇದೆ, ಆತ್ಮದಿಂದನೇ ಈ ದೇಹ ಬುದ್ಧಿ ಮನಸ್ಸು ಎಲ್ಲ ಕೆಲಸ ಮಾಡ್ತಾ ಇರೋದು. ಸೊ ದೇಹಕ್ಕೆ ಮನಸ್ಸಿಗಿಂತ ಹೆಚ್ಚಿನ ಶಕ್ತಿ ಇರೋದ್ರಿಂದ ಮನಸ್ಸು ಹೇಳಿದಾಗೆ ದೇಹ ಕೇಳುತ್ತೆ, ಯಾಕೆಂದ್ರೆ ದೇಹಕ್ಕೆ ಕಮ್ಮಿ ಶಕ್ತಿ ಇದೆ. ಇದನ್ನ ಸ್ವಲ್ಪ ಉದಾಹರಣೆಗಳ ಮೂಲಕ ತಿಳ್ಕೊಂಡ್ರೆ ನಮ್ಗೆಲ್ಲ ಚೆನ್ನಾಗ್ ಅರ್ಥ ಆಗುತ್ತೆ. ಮನಸ್ಸು ಹೇಳುತ್ತೆ, ಒಂದ್ ಅರ್ಧ ಗಂಟೆ ಯೂಟ್ಯೂಬ್ ನೋಡು, ಒಂದ್ ಅರ್ಧ ಗಂಟೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡು, ಒಂದ್ ಅರ್ಧ ಗಂಟೆ ಫೇಸ್ಬುಕ್ ಮಾಡಿ ಆಮೇಲಿಂದ ಧ್ಯಾನಕ್ಕೆ ಕೂರೋಣ ಅಂತ, ಇಲ್ಲ ನೆಕ್ಸ್ಟ್ ಏನಾದ್ರು ಕೆಲಸ ಮಾಡೋಣ ಅಂತ. ಮನಸ್ಸಿಗೆ ಹೆಚ್ಚು ಶಕ್ತಿ ಇದೆ, ದೇಹಕ್ಕೆ ಕಮ್ಮಿ ಶಕ್ತಿ ಇದೆ. ಇಂದ್ರಿಯಗಳು ಅಂದ್ರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಬಾಯಿ, ನಾಲಿಗೆ, ಚರ್ಮ, ಇದು ಇಂದ್ರಿಯಗಳು. ಇದು ಹೇಳಿದ ತಕ್ಷಣ ಮನಸ್ಸು ಹೇಳುತ್ತೆ, ದೇಹ ಏನ್ ಮಾಡುತ್ತೆ, ಅರ್ಧ ಗಂಟೆ ಅಂತ ಶುರು ಮಾಡಿದ್ದು 2 ಅವರ್ ಆಗುತ್ತೆ, ಅದಾದ್ಮೇಲಿಂದ ಧ್ಯಾನ ಮಾಡ್ದಲೆ ಹಾಗೆ ಮಲಗ್ತೀವಿ. ಇದು ಮನಸ್ಸು ಹೇಳ್ತು, ದೇಹ ಕೇಳ್ತು, ಕಣ್ ಕೇಳ್ತು. ದೇಹಕ್ಕೆ ಇನ್ನ 2 ತುತ್ತು ತಿನ್ನೋಕ್ ಆಗಲ್ಲ, ಹೆಚ್ಚು ಶಕ್ತಿ ಇಲ್ಲ ತಿನ್ನೋಕೆ, ಹೊಟ್ಟೆ ತುಂಬ ಹೋಗಿದೆ. ಮನಸ್ಸು ಹೇಳುತ್ತೆ, ಇವತ್ತು ಅಡುಗೆ ತುಂಬಾ ಚೆನ್ನಾಗಾಗಿದೆ, ರುಚಿಯಾಗಿದೆ, ಇನ್ನೊಂದ್ 2 ತುತ್ತು ಹೆಚ್ಚು ತಿನ್ನೋಣ, ಅದಾದ್ಮೇಲೆ ಒಂದ್ ಅರ್ಧ ಗಂಟೆ ಮಲ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ. ಮನಸ್ಸು ಹೇಳುತ್ತೆ, ದೇಹಕ್ಕೆ ಇನ್ನೊಂದ್ ಹೆಚ್ಚು ತುತ್ತು ತಿನ್ನೋ ಶಕ್ತಿ ಇಲ್ಲ ಅಂತ ಅಂದ್ರುನು ಮನಸ್ಸಿಗೆ ಹೆಚ್ಚು ಶಕ್ತಿ ಇರೋದ್ರಿಂದ ಮನಸ್ಸು ಹೇಳಿದ ಮಾತೆ ದೇಹ ಕೇಳುತ್ತೆ, ಇನ್ನೊಂದೆರಡು ಹೆಚ್ಚು ತುತ್ತು ತಿಂದು ಒಂದ್ ಅರ್ಧ ಗಂಟೆ ದೇಹ ಮಲ್ಕೊಳ್ಳುತ್ತೆ. ಮನಸ್ಸು ಹೇಳುತ್ತೆ, ಅವ್ರ ಮನೆ ವಿಷಯ ಏನಾಯ್ತೋ ನನಗ್ ಗೊತ್ತಿಲ್ಲ, ಅವ್ರ ಮನೇಲಿ ಏನೋ ತೊಂದರೆ ಆಗಿತ್ತು ಅಂತ ಕೇಳ್ಪಟ್ಟಿದ್ದೆ, ಏನಾಯ್ತು ಒಂದ್ ನಿಮಿಷ ಕೇಳೋಣ, ಪಾಪ ಏನೋ ಕಷ್ಟದಲ್ಲಿದ್ರು, ಅವ್ರ ಮನೇಲಿ ಏನೋ ವಿಷಯ ನಡೀತು ಅಂತ ಗೊತ್ತಾಯ್ತು ಅಂತ ಹೇಳುತ್ತೆ. ಮನಸ್ಸು ಹೇಳಿದ ತಕ್ಷಣ ನಿನ್ಗ ಅವಶ್ಯಕತೆ ಇಲ್ಲ ಅಂದ್ರುನು, ನಿಮ್ ಮನೇಲಿ ಹುಷಾರಿಲ್ಲ ಅಂದಿದ್ರಿ ಸರಿ ಹೋಯ್ತಾ, ನಿಮ್ ಮನೇಲಿ ಏನೋ ಆಯ್ತು ಸರಿ ಹೋಯ್ತಾ ಅಂತ ಹೇಳಿ ಕೇಳಿಸ್ಕೊಳ್ಳೋ ಪ್ರಯತ್ನ ಕಿವಿ ಮಾಡುತ್ತೆ. ಮನಸ್ಸು ಹೇಳ್ತು, ಶರೀರ ಕೇಳ್ತು. ಯಾಕೆ? ದೇಹಕ್ಕೆ ಶಕ್ತಿ ಕಮ್ಮಿ, ಮನಸ್ಸಿಗೆ ಹೆಚ್ಚು ಶಕ್ತಿ ಇದೆ. ಈ ರೀತಿ ಅನವಶ್ಯಕವಾಗಿರೋದನ್ನ ದೇಹ ಕೇಳಿಸ್ಕೊಂತು, ದೇಹ ತಿಂತು, ಆಮೇಲಿಂದ ದೇಹ ನೋಡ್ತು, ನೋಡಿ 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 ಆ ವಿಷಯ ಶೇಖರಣೆ ಎಲ್ಲ ತಗೊಂಡ್ ಬಂದು ಮನಸ್ಸಿನಲ್ಲಿ ಹಾಕ್ತು, ವಿಷಯಗಳನ್ನ ಗ್ರಹಣೆ ಮಾಡಿ ಮನಸ್ಸಿನಲ್ಲಿ ತಂದು ಶೇಖರಣೆ ಮಾಡ್ತು. ಇದ್ರಲ್ಲಿ ತಪ್ಪೇನು ಅಂತ ನಿಮ್ಗೆ ಅನ್ನಿಸ್ಬೋದು. ನಮ್ಗೆ ಇಷ್ಟ ಬಂದಂಗ್ ತಿಂದ್ವಿ, ಇಷ್ಟ ಬಂದಂಗ್ ನೋಡಿದ್ವಿ, ಇಷ್ಟ ಬಂದಿದ್ ಕೇಳಿಸ್ಕೊಂಡ್ವಿ, ಇಷ್ಟ ಬಂದಿದ್ ಮಾತಾಡಿದ್ವಿ ಅಂತ ಹೇಳಿದ್ವಿ. ಆದ್ರೆ ಇಷ್ಟ ಬಂದಿದ್ದೆಲ್ಲ ಮಾಡಿದ್ದು ಬೇಡದೇ ಇರೋದೇ ಇಷ್ಟ ಬಂದಿದ್ದು ನಮ್ಗಾಗಿತ್ತು. ಈ ರೀತಿ ಬೇಡದೇ ಇರೋ ವಿಷಯಗಳನ್ನೆಲ್ಲ ಮನಸ್ಸು ಶೇಖರಣೆ ಮಾಡುತ್ತೆ. ಆ ಬೇಡದೇ ಇರೋ ತಿನಿಸುಗಳನ್ನೆಲ್ಲ ಹಾಕೋದನ್ನ ಜಾಗನ ಕಸದ ತೊಟ್ಟಿ ಅಂತ ಹೇಳ್ತಾರೆ. ಆ ರೀತಿ ಮನಸ್ಸು ಬೇಡದೇ ಇರೋದನ್ನೆಲ್ಲ ಕೇಳಿಸ್ಕೊಂಡಾಗ ಮನಸ್ಸು ಮಲಿನ ಆಗತ್ತೆ. ನಿಮ್ಗೆ ಅನ್ಸ್ಬೋದು, ಏನಾಯ್ತು ಸಂತೋಷವಾಗಾದ್ರೂ ಇದ್ವಲ್ವಾ ನಾವು ಅಂತ ಅನ್ನಿಸ್ಬೋದು. ಆದ್ರೆ ಮನಸ್ಸು ಮಲಿನ ಆಯ್ತು ಅಂದ್ರೆ ಮನಸ್ಸು ಬಲಹೀನ ಆಯ್ತು ಅಂತ ಲೆಕ್ಕ. ಬಲಹೀನ ಆದ್ರೆ ಏನಾಯ್ತು ಅಂತ ಅನ್ನಿಸ್ಬೋದು. ಬಲಹೀನರನ್ನ ಯಾರ್ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು. ಪ್ರಪಂಚ ಹೆಂಗ್ ಬೇಕೋ ಪ್ರಪಂಚಕ್ಕನುಸಾರವಾಗಿ ನೀನ್ ಬದುಕ್ತೀಯ ಹೊರತು ನಿನ್ಗೆ ಹೆಂಗ್ ಬೇಕೋ ನೀನ್ ಹಂಗ್ ಬದುಕಲ್ಲ. ಮನಸ್ ಮಲಿನ ಏನಾಗತ್ತೆ,
4 ಜನ ನಿಂಗ್ ಹೊಗಳಿಕೆ ಮಾತಾಡ್ತಾರೆ ಅಂತ ಅನ್ಕೊಳ್ಳಿ. ಅಂದ್ರೆ ನೀನ್ ಎಷ್ಟು ಚೆನ್ನಾಗಿ ಕೆಲ್ಸ ಮಾಡ್ತೀಯಾ, ನಿನ್ಗ ಅವ್ರಷ್ಟು ನೋವು ಕೊಟ್ಟಿದ್ರು ಕರ್ತವ್ಯ ಅಂತ ಬಂದಾಗ ನೀನ್ ಎಷ್ಟು ಚೆನ್ನಾಗಿ ನಿನ್ ಕರ್ತವ್ಯ ನಿಭಾಯಿಸ್ಕೊಂಡೆ, ನಿಂಗ್ ನೋವಾಗಿದ್ದನ್ನು ಪಕ್ಕದ್ ಬಿಟ್ಟು ಅವ್ರ ಸೇವೆ ಮಾಡ್ದೆ, ಅವ್ರಿಗೆ ಸಹಾಯ ಮಾಡ್ದೆ, ನೀನಾಗಿದ್ದಕ್ಕೆ ಹಂಗ್ ಮಾಡೋಕಾಯ್ತು. ಬೇರೆಯವ್ರು ಯಾರಾದ್ರೂ ಹಂಗ್ ಮಾಡ್ತಾ ಇದ್ರ ಅಂತ ನಾವು ಹೊಗಳಿಕೆ ಮಾತು. ನೀನ್ ಎಷ್ಟ್ ಚೆನ್ನಾಗ್ ಕ್ಲಾಸ್ ಹೇಳ್ತೀಯ ಅಂತಾನೋ, ಎಲ್ಲ ಎಷ್ಟ್ ಚೆನ್ನಾಗ್ ನಿಭಾಯಿಸ್ತೀಯ ಅಂತಾನೋ, ನೀನ್ ಸುಂದರವಾಗಿದೀಯ ಅಂತಾನೋ, ಈ ರೀತಿ ಏನೋ ನಾವ್ ಹೊಗಳಿಕೆ ಮಾತಾಡಿದ್ರು ಅಂತ ಅನ್ಕೊಳ್ಳಿ, ಒಳಗಡೆಯಿಂದ ಆನಂದ ಆಗತ್ತೆ. ಯಾಕೆ ಯಾಕೆ ಅಂದ್ರೆ ಅವ್ರು ಹೇಳಿದ್ದನ್ನ ನೀನ್ ಒಪ್ಕೊಂಡೆ, ಅದಕ್ಕೆ ನಿಂಗ್ ಸಂತೋಷ ಆಯ್ತು. ಇದೇನೋ ಸಂತೋಷದ ವಿಷಯ, ಸರಿ ಹೋಯ್ತು. ಅದೇ 4 ಜನ ಒಂದ್ 4 ಟೀಕೆ ಟಿಪ್ಪಣಿಗಳನ್ನ, ಕಾಮೆಂಟ್ಸ್ ನ, ಜಡ್ಜ್ಮೆಂಟ್ಸ್ ನ ಮಾಡಿದ್ರು ಅಂತ ಅನ್ಕೊಳ್ಳಿ. ನೀನ್ ಮಾತಾಡಿದ ತಪ್ಪು, ನೀನೇ ಹಿಂಗ್ ಮಾಡಿದ್ರೆ ನಿನ್ ಮಕ್ಳ ಬುದ್ಧಿ ಏನ್ ಕಲಿತಾರೆ, ನೀನ್ ಇದೇನಾ ನಿನ್ ಮಕ್ಳಗ್ ಕಲ್ಸಿರೋದು, ಈ ರೀತಿ ಮಾತಾಡಬಹುದಾ, ಆ ಸಂದರ್ಭದಲ್ಲಿ ಆ ರೀತಿ ಮಾತಾಡೋದ್ ತಪ್ಪು, ಆ ರೀತಿ ವ್ಯವಹರಿಸೋದ್ ತಪ್ಪು, ನೀನು ನೋಡ್ತಾ ಇರೋ ರೀತಿ ತಪ್ಪು, ನೀನ್ ಮಾಡ್ತಾ ಇರೋ ರೀತಿ ತಪ್ಪು, ಈ ರೀತಿ ಏನೋ 4 ಟೀಕೆ ಟಿಪ್ಪಣಿಗಳು ಬಂತು ಅಂತ ಅನ್ಕೊಳ್ಳಿ. ಅವಾಗ ಏನಾಗತ್ತೆ, ಒಳಗಡೆಯಿಂದ ದುಃಖ, ಒಳಗಡೆಯಿಂದ ಕೋಪ ಬರುತ್ತೆ. ಯಾಕೆ? ಮನಸ್ಸು ಮಲಿನ ಆಗಿದೆ, ಅವ್ರು ಹೇಳಿದ್ದನ್ನ ನಾನು ಒಪ್ಕೊಂಡೆ, ಅದಕ್ಕೆ ನನಗ್ ದುಃಖ ಆಯ್ತು, ಅದಕ್ಕೆ ನನಗ್ ಕೋಪ ಬಂತು. ಈ ರೀತಿ ಮನಸ್ಸು ಮಲಿನ ಆದಾಗ ಪ್ರಪಂಚ 4 ಹೊಗಳಿಕೆ ಮಾತಾಡಿದ ತಕ್ಷಣ ನಮಗ್ ಸಂತೋಷ ಆಗ್ಬಿಡುತ್ತೆ. ಪ್ರಪಂಚ 4 ಟೀಕೆ ಟಿಪ್ಪಣಿಗಳು ಹೇಳಿದ ತಕ್ಷಣ ನಮಗ್ ದುಃಖ ಆಗ್ಬಿಡುತ್ತೆ. ಪ್ರಪಂಚ ಹೇಗ್ ಹೇಳ್ತಾರೋ ಹಾಗ್ ನಾವ್ ಕೇಳ್ತೀವಿ. ಹೇಳ್ದವನ್ ಯಜಮಾನ ಆದ, ಕೇಳ್ದವನ್ ಗುಲಾಮ ಆದ. ಇದನ್ನೇ ಮೇಡಮ್ ಹೇಳುದು. ನಿನ್ನ ಇಂದ್ರಿಯಗಳಿಗೆ ನೀನು ಗುಲಾಮ ಆಗಿ ಅದ್ ಹೇಳ್ದಂಗೆಲ್ಲಾ ನೀನ್ ಮಾಡ್ತಾ ಇದ್ರೆ, ಅನವಶ್ಯಕವಾಗಿರೋದು ನೋಡೋದು, ಅನವಶ್ಯಕವಾಗಿರೋದನ್ನ ತಿನ್ನೋದು, ಅನವಶ್ಯಕವಾಗಿರೋದನ್ನ ಮಾತಾಡೋದು, ಅನವಶ್ಯಕವಾಗಿರೋದನ್ನ ಕೇಳೋದು, ಈ ರೀತಿ ಎಲ್ಲ ಬೇಡದೇ ಇರೋದನ್ನ ತಗೊಂಡ್ ಬಂದು ಮನಸ್ಸಿನಲ್ಲಿ ಹಾಕ್ತಾ ಇದ್ರೆ ಮನಸ್ಸು ಮಲಿನ ಆಗತ್ತೆ. ಮಲಿನ ಆಗಿರೋ ಮನಸ್ಸನ್ನ ಯಾರಾದ್ರೂ ಹೆಂಗ್ ಬೇಕಾದ್ರೂ ಆಡಿಸ್ಬೋದು. ಅವರಿಗೆ ಒಂದ್ 4 ಹೇಳಿದ ತಕ್ಷಣ ಸಂತೋಷದಲ್ಲಿ ತೇಲಾಡ್ತಾ ಇರ್ತಾರೆ, ಒಂದ್ 4 ಮಾತು ಹೇಳಿದ ತಕ್ಷಣ ದುಃಖದಲ್ಲಿ ಕುಗ್ಗ್ ಹೋಗ್ತಾ ಇರ್ತಾರೆ. ಇದು ಮನಸ್ಸು ಮಲಿನ ಆದಾಗ, ಬಲಹೀನ ಆದ್ರೆ ಪರಾಧೀನ ಬದುಕನ್ನ ಬದುಕೋದು ಅನ್ನೋದು. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಅನುಭವ ಆಗಿರುತ್ತೆ. ಯಾಕೆಂದ್ರೆ ಒಂದ್ 4 ಜನ ಏನಾದ್ರು ಹೇಳಿದ ತಕ್ಷಣ ನಮಗ್ ದುಃಖ ಆಗತ್ತೆ, ಬೇಜಾರಾಗತ್ತೆ, ಕೋಪ ಬರುತ್ತೆ. ಯಾಕೆ? ಮನಸ್ಸು ಮಲಿನ ಆಗಿದೆ. ಅವ್ರ ಆದಿಯಿಂದಲ್ಲಿ ನೀನ್ ಬದುಕ್ತಾ ಇದೀಯ, ಪ್ರಪಂಚದ ಆದಿಯಿಂದಲ್ಲಿ ನೀನ್ ಬದುಕ್ತಾ ಇದೀಯಾ ಅನ್ನೋದು ಇದ್ರ ಅರ್ಥ. ಇದು ಮಲಿನ ಆಗಿರೋ ಮನಸ್ಸಿನ ಲಕ್ಷಣ. ಅದೇ ಮಲಿನ ಆಗಿಲ್ದಲ್ಲೇ ಇರೋದು, ಪ್ರತಿದಿನ ಸಾಧನೆ ಮಾಡೋರು, ಪ್ರತಿದಿನ ಯೋಗಾಭ್ಯಾಸ ಅಂದ್ರೆ ಯೋಗಿಗಳಾಗೋಕೆ ನಾವ್ ಏನ್ ಧ್ಯಾನ ಸಾಧನೆ ಮಾಡ್ತಾ ಇದೀವಿ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ರೀತಿ ಪ್ರತಿದಿನ ಈ ಶರೀರನ ಅದಕ್ಕೋಸ್ಕರ ತೊಡಗಿಸ್ಕೊಂಡಿರ್ತೀವಲ್ಲ, ಯೋಗಿ ಆಗಿರೋರು, ಯೋಗಿ ಆಗೋಕೆ ಹೋಗ್ತಾ ಇರೋರು, ಅವ್ರು ಹೇಗಿರ್ತಾರೆ? 4 ಜನ ಹೊಗಳಿದ ತಕ್ಷಣ ಉಬ್ಬಲ್ಲ. ಯಾಕೆ ಅಂದ್ರೆ ಅವ್ರ ಹೊಗಳಿಕೆ ಎಲ್ಲಾ ಬರ್ತಾ ಇರೋ ದೇಹಕ್ಕೆ, ನಾನ್ ದೇಹ ಅಲ್ಲ ಅನ್ನೋ ಜ್ಞಾನ ಅವ್ರಿಗಿರುತ್ತೆ. ಅದೇ ರೀತಿ 4 ಜನ ತೆಗಳಿದ ತಕ್ಷಣ ಅವರು ದುಃಖ ಪಡಲ್ಲ, ಕೋಪ ಮಾಡ್ಕೊಳಲ್ಲ. ಯಾಕೆ? ಅವ್ರು ಹೇಳಿದ್ದೆಲ್ಲ ದೇಹಕ್ಕೆ, ಆದ್ರೆ ನಾನ್ ದೇಹನೇ ಅಲ್ಲ, ನಾನು ಆತ್ಮ ಅನ್ನೋ ಜ್ಞಾನನ ಒಬ್ಬ ಯೋಗಿ ಆದವನ್ಗೆ ಸದ್ಗುರುಗಳು ಹೇಳ್ಕೊಟ್ಟಿರ್ತಾರೆ. ಆ ಲಕ್ಷಣ ಇರೋದ್ರಿಂದ ದುಃಖ ಬಂದಾಗ ಕುಗ್ಗದೆ, ಸಂತೋಷ ಬಂದಾಗ ಹಿಗ್ಗದೆ, ಸಮಾನ ಸ್ಥಿತಿನಲ್ಲಿ ಯೋಗಿ ಪ್ರಯಾಣ ಮಾಡ್ತಾ ಇರ್ತಾನೆ. ನಾವೆಲ್ಲ ಯೋಗಿಗಳಾಗೋಕೆ ಹೋಗ್ತಾ ಇರೋದು, ಯೋಗ ಸಾಧನೆನಲ್ಲೇ ಇದ್ದೀವಿ. ಈ ಅಭ್ಯಾಸ ನಮಗ್ ಬರ್ಲಿ ಅಂತಾನೆ ಪತ್ರಿಜಿ ಸರ್ ನಮ್ಗೆ ಒಂದು ಬಹಳ ಚೆನ್ನಾಗಿರೋ ಫಂಡಮೆಂಟಲ್ ಕೊಟ್ಟಿದ್ದಾರೆ. ಏನು? ಬೇಡದೆ ಇರೋದನ್ನ ಕೇಳ್ಬೇಡ, ಬೇಡದೆ ಇರೋದನ್ನ ಮಾತಾಡ್ಬೇಡ, ನಿನ್ಗೆ ಅವಶ್ಯಕತೆ ಇಲ್ಲದೆ ಇರೋದನ್ನ ನೋಡ್ಬೇಡ. ಈ ರೀತಿ ಮಾಡಿದಾಗ ಮನಸ್ಸಿಗೆ ವಿಷಯ ಶೇಖರಣೆನೇ ಕಡಿಮೆ ಮಾಡಿದಾಗ ಮನಸ್ಸು ಬೇಗ ಮಲಿನ ಆಗಲ್ಲ. ಅದಕ್ಕೋಸ್ಕರನೇ ಸಮಯ ಸಿಕ್ಕಾಗೆಲ್ಲ ಸ್ವಾಧ್ಯಾಯ ಮಾಡಿ, ಸಮಯ ಸಿಕ್ಕಾಗೆಲ್ಲ ಗುರುಗಳು ಹೇಳ್ಕೊಟ್ಟಿರೋದನ್ನ ಓದಿ ಓದಿ, ಮತ್ತೆ ಸಮಯ ಸಿಕ್ಕಾಗೆಲ್ಲ ಒಂದು ಕ್ಲಾಸಿಗೆ ರೆಡಿಯಾಗಿ, ಸಮಯ ಸಿಕ್ಕಾಗೆಲ್ಲ ಕಣ್ಮುಚ್ಕೊಂಡ್ ಧ್ಯಾನ ಕೂತ್ಕೊಳ್ಳಿ, ವಿಷಯ ಶೇಖರಣೆ ಮಾಡ್ಬೇಡಿ ಅನ್ನೋದನ್ನ ಸದ್ಗುರುಗಳು ನಮಗೆ ಹೇಳ್ಕೊಡ್ತಾರೆ. ಇದು ಮಲಿನ ಆಗಿರೋ ಲಕ್ಷಣ. ಬಲಹೀನ ಆದಾಗ ಪರರ ಆದಿಯಿಂದಲ್ಲಿ ನಾನು ಬದುಕ್ತೀನಿ, ಅವ್ರು ಹೇಳ್ದಾಗ ಕೇಳ್ತೀನಿ, ಅವ್ರು ನಗು ಅಂದ್ರೆ ನಗ್ತೀನಿ, ಅಳು ಅಂದ್ರೆ ಅಳ್ತೀನಿ, ಈ ರೀತಿ ಬದುಕ್ತೀವಿ.
ಅದೇ ಒಬ್ಬ ಯೋಗಿ ಆದವನು ಸಮಸ್ಥಿತಿನಲ್ಲಿ ಎಲ್ಲದನ್ನು ತಗೊಂಡು ಹೋಗ್ತಾನೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಈಗ ಅಕ್ಕಮಹಾದೇವಿ ಬಹಳ ಚೆನ್ನಾಗಿರೋ ಒಂದು ವಚನದಲ್ಲಿ ಇದನ್ನ ಸಾರವನ್ನ ಕೊಟ್ಟಿದ್ದಾಳೆ. ನಾನ್ ಸಮಾಧಾನದಿಂದ ಇರಬೇಕು ಅನ್ನೋದನ್ನ. ಅವಳು ಏನ್ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗ ಪಕ್ಷಿಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರ ತಟದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದೊಡೆಂತಯ್ಯ, ಚನ್ನಮಲ್ಲಿಕಾರ್ಜುನ ಕೇಳಯ್ಯ, ಲೋಕದಲ್ಲಿ ಹುಟ್ಟಿ ಸ್ತುತಿ ನಿಂದನೆಗಳು ಬಂದಾಗ ಕೋಪಿಸದೆ ಮನದಲ್ಲಿ ಸಮಾಧಾನದಿಂದಿರಬೇಕಯ್ಯ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ನಾವು ಬೆಟ್ಟದ ಮೇಲೆ ಒಂದ್ ಮನೆ ಮಾಡ್ಬಿಟ್ಟಿದೀವಿ. ಈಗ ಬೆಟ್ಟ ಕಾಡು ಅಂತ ಆ ಜಾಗಗಳೆಲ್ಲ ಪ್ರಾಣಿಗಳು ವಾಸ ಮಾಡೋ ಜಾಗ. ಮನೆ ಕಟ್ಟಾದ್ಮೇಲೆ ಅಯ್ಯೋ ಪ್ರಾಣಿ ಬಂದ್ರೆ ಅಂತ ಭಯ ಪಟ್ರೆ ಹೇಗೆ? ಹೇಗೆ ಆ ರೀತಿ ಭಯ ಪಟ್ರೆ ಅದೇನಾದ್ರೂ ಉಪಯೋಗಕ್ಕಿದ್ಯಾ? ನೀನು ಮನೆ ಕಟ್ಟಕ್ ಮುಂಚೆ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತಲ್ಲಿ. ಮನೆ ಕಟ್ಟಿದ್ರೆ ಇದು ವಾಸ ಮಾಡೋಕೆ ಯೋಗ್ಯ ಸ್ಥಾನ ಅಲ್ಲ ಅನ್ನೋದು ನೀನ್ ಯೋಚನೆ ಮಾಡ್ಬೇಕು. ನೀನ್ ಯೋಚನೆ ಮಾಡ್ದಲೆ ಮನೆ ಕಟ್ಬಿಟ್ಟಿದ್ಯಾ. ಈಗ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಅದೇ ರೀತಿ ಸಮುದ್ರ ತೀರದಲ್ಲಿ ಒಂದ್ ಮನೆ ಮಾಡಿದ್ಯಾ. ಸಮುದ್ರ ತೀರ ಅಂದ್ರೆ ಅಲೆಗಳು ಅಪ್ಪಳಗಳು ಜಾಸ್ತಿ ಇರುತ್ತೆ. ಆ ರೀತಿ ಆ ಅಲೆಗಳ ಒಂದು ಪ್ರಭಾವಕ್ಕೆ ಮನೆ ಏನಾದ್ರೂ ಕೊಚ್ಕೊಂಡು ಹೋದ್ರೆ ಅನ್ನೋ ಆಲೋಚನೆ ನಿನಗ್ ಬಂತು ಅನ್ಕೊಳ್ಳಿ. ಮನೆ ಕಟ್ಟಾದ್ಮೇಲೆ ಅಲೆ ಬಂದು ಮನೆ ಉರುಳೋಗುತ್ತೆ ಅಂತಂದ್ರೆ ಏನ್ ಪ್ರಯೋಜನ? ನೀನ್ ಮನೆ ಕಟ್ಟಕ್ ಮುಂಚೆ ಅದು ಸೂಕ್ತಾನ ಅಲ್ವಾ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಅದನ್ನ ಯೋಚನೆ ಮಾಡ್ದಲ್ಲ ಈಗ ಮನೆ ಕಟ್ಟಿ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಅದೇ ರೀತಿ ಸಂತೆಲ್ ನೀನೊಂದ್ ಮನೆ ಮಾಡ್ಬಿಟ್ಟಿದ್ಯಾ. ಈಗ ಶಬ್ದ ಆಗತ್ತೆ, ಕಿರ್ಚಾಟ ಇದೆ, ಕೂಗಾಟ ಇದೆ, ನಿಶಬ್ದವಾಗಿ ಇಲ್ಲ ಜಾಗ ಇದು ಅಂತ ನೀನ್ ಯೋಚನೆ ಮಾಡಿದ್ರೆ ಏನಾದ್ರೂ ಪ್ರಯೋಜನನ? ಸಂತೆ ಯಾವಾಗಾದ್ರೂ ಲೈಬ್ರರಿ ತರ ಇರೋಕ್ ಸಾಧ್ಯನಾ? ಖಂಡಿತ ಇಲ್ಲ. ಸಂತೆ ಶಬ್ದವಾಗೇ ಇರುತ್ತೆ. ನೀನು ಮನೆ ಕಟ್ಟೋಕ್ ಮುಂಚೆ ಇದು ಯೋಗ್ಯ ಸ್ಥಾನ ಅಲ್ಲ, ಶಬ್ದ ಹೆಚ್ಚಿರುತ್ತೆ ಅನ್ನೋದು ಆಲೋಚನೆ ಮಾಡ್ಬೇಕಾಗಿತ್ತು. ನೀನ್ ಆಲೋಚನೆ ಮಾಡ್ದಲೆ ಮನೆ ಕಟ್ಬಿಟ್ಟಿದ್ಯಾ. ಅದೇ ರೀತಿ ನಾವಿವಾಗ ಭೂಮಿನಲ್ಲಿ ಹುಟ್ಬಿಟ್ಟಿದೀವಿ. ಇವಾಗ ಇವ್ರು ನಂಗ್ ಬೈತಾ ಇದಾರೆ, ಇವ್ರು ನನ್ ಹೊಗಳ್ತಾ ಇದಾರೆ ಅಂತ ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ. ಆ ರೀತಿ ನೀನ್ ಬಯಸ್ಕೋಬಾರ್ದು ಅಂತಂದ್ರೆ ಕರ್ಮ ಚಕ್ರದಿಂದ ಆಚೆ ಬಂದ್ಬಿಡ್ಬೇಕು. ಅಂದ್ರೆ ಮುಕ್ತಿ ಪಡೆದಾಗ ದೇಹ ಜನ್ಮರಾಹಿತ್ಯ ಸ್ಥಿತಿ ಹೊಂದ್ಬೇಕು. ನೀನ್ ಹೊಂದೋ ಸಾಧನೆಯಕ್ಕೆ ಈಗ ಬಂದಿದ್ಯಾ, ಧ್ಯಾನಾಭ್ಯಾಸಕ್ಕೆ ಅದಕ್ಕೆ ಬಂದಿದ್ಯಾ. ಆದ್ರೆ ಇವಾಗ ನಿಮ್ದು ಜನ್ಮ ಆಗ್ಬಿಟ್ಟಿದೆ ಭೂಮಿನಲ್ಲಿ. ಒಬ್ರು ಹೊಗಳ್ತಾರೆ, ಒಬ್ರು ತೆಗಳ್ತಾರೆ, ಅದಕ್ಕೆ ಕೋಪ ಮಾಡ್ಕೊಳ್ದಲೆ ನೀನು ಮನಸ್ಸಲ್ಲಿ ಸಮಾಧಾನದಿಂದಿರಬೇಕು. ಅದನ್ನೇ ಅಕ್ಕಮಹಾದೇವಿ ಹೇಳ್ತಾರೆ. ಅಂದ್ರೆ ಒಬ್ಬ ಯೋಗಿ ತರ ಇರ್ಬೇಕು ನೀನು, ಸಮಾಧಾನವಾಗಿ ಸಮಸ್ಥಿತಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಅಭ್ಯಾಸಕ್ಕೆ ನಾವು ಧ್ಯಾನ ಮಾಡೋದು, ಆ ಅಭ್ಯಾಸಕ್ಕೆ ಪ್ರತಿದಿನ ಗುರುಗಳ ಸಾಂಗತ್ಯ ತಗೊಳ್ಳೋದು, ಆ ಅಭ್ಯಾಸಕ್ಕೆ ಸ್ವಾಧ್ಯಾಯ ಮಾಡೋದು. ಈ ರೀತಿ ಎಲ್ಲ ಇದ್ದಾಗ ಮನಸ್ಸು ಚಂಚಲ ಆಗಲ್ಲ, ಮನಸ್ಸು ಮಲಿನ ಆಗಲ್ಲ. ಇದನ್ನೇ ಅಕ್ಕಮಹಾದೇವಿ ಹೇಳೋ ಪ್ರಯತ್ನ ಮಾಡಿರೋದು ನಮ್ಗೆ. ಆಮೇಲೆ ನಮ್ಗೆ ಎಲ್ಲರಿಗೂ ಒಂದು ಅಭ್ಯಾಸ ಇದೆ. ಈ ತರ ನಮ್ಗೆ ಜೀವನದಲ್ಲಿ ದುಃಖ, ಕೋಪ, ಬೇಜಾರು ಅದೆಲ್ಲ ಏನಕ್ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಇನ್ನೊಬ್ರು ಕಾರಣ. ನನ್ ಜೀವನದಲ್ಲಿ ದುಃಖ ಇರೋದಕ್ಕೆ ನನ್ ಗಂಡ ಕಾರಣ, ನನ್ ಜೀವನದಲ್ಲಿ ದುಃಖ ಇರೋದಕ್ಕೆ ನನ್ ಹೆಂಡತಿ ಕಾರಣ, ನನ್ ಜೀವನದಲ್ಲಿ ದುಃಖ ಇರೋದಕ್ಕೆ ಮಕ್ಕಳು, ತಂದೆ ತಾಯಿಗಳು, ಸ್ನೇಹಿತರು, ಅಕ್ಕಪಕ್ಕ ಮನೆಯವರು, ಈ ರೀತಿ ಒಂದು ಆಲೋಚನೆ ನಮಗಿದೆ. ಆದ್ರೆ ಮನಸ್ಸು ಮಲಿನ ಆದಾಗ ನೀನು ಆ ಗುಣದಲ್ಲಿ ಇರ್ತೀಯ. ಗುಣಕ್ಕೆ ತಕ್ಕಂತೆ ನಿನ್ನ ಕರ್ಮ ಇರುತ್ತೆ, ಕರ್ಮಕ್ಕೆ ತಕ್ಕಂತೆ ಕರ್ಮದ ಫಲ ಇರುತ್ತೆ, ಕರ್ಮದ ಫಲದ ತಕ್ಕಂತೆ ನಿನ್ನ ಜೀವನ ಇರುತ್ತೆ. ಅಷ್ಟೇ ಹೊರತು ನಿನ್ನ ಜೀವನದಲ್ಲಿ ಸುಖ ದುಃಖ ಭೋಗಗಳಿಗೆ ಬೇರೊಬ್ರು ಕಾರಣ ಅಲ್ಲ. ಇದನ್ನ ಗುರುಗಳು ನಮ್ಗೆ ಚೆನ್ನಾಗಿ ಮನದಟ್ಟು ಮಾಡ್ತಾರೆ. ನಮ್ಗೆಲ್ಲರಿಗೂ ಇರುವಂತ ಒಂದು ಆಲೋಚನೆ ಇದೇನೆ, ನನ್ ಜೀವನದಲ್ಲಿ ದುಃಖ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಇನ್ನೊಬ್ರು ಅಂತ ಬೆರಳು ತೋರಿಸ್ತೀವಿ. ಆದ್ರೆ ಆ ರೀತಿ ಆಗೋಕ್ ಸಾಧ್ಯ ಇಲ್ಲ. ನಿನ್ನ ಮನಸ್ಸು ಯಾವ ರೀತಿ ಇರುತ್ತೋ ಅದೇ ರೀತಿ ಗುಣಗಳು ನಿನ್ನ ಹತ್ರ ಇರುತ್ತೆ. ಮನಸ್ಸು ಮಲಿನ ಆದಾಗ ನೀನ್ ತಮೋ ರಜೋ ಗುಣದಲ್ಲಿ ಇರ್ತೀಯ. ಆ ರೀತಿ ಗುಣದಲ್ಲಿದ್ದಾಗ ನೀನ್ ಅದಕ್ಕೆ ತಕ್ಕಂತೆನೆ ಕರ್ಮ ಮಾಡ್ತೀಯ. ಸುಳ್ಳು ಹೇಳೋದು, ಮೋಸ ಮಾಡೋದು, ಇನ್ನೊಬ್ರಿಗೆ ನೋವು ಕೊಡೋದು, ಹಿಂಸೆ ಮಾಡೋದು, ಅಸತ್ಯ ಹೇಳೋದು, ಈ ರೀತಿ ವ್ಯವಹಾರಗಳೇ ಇರುತ್ತೆ. ಆ ರೀತಿ ವ್ಯವಹಾರಗಳಿದ್ದಾಗ, ಆ ರೀತಿ ಕರ್ಮಗಳು ನೀನ್ ಮಾಡಿದಾಗ ಅದರ ತಕ್ಕಂತೆ ಪ್ರತಿಫಲಗಳನ್ನ ಅನುಭವಿಸ್ತೀಯ. ಆ ಫಲಗಳು ಹೇಗಿರುತ್ತೆ? ಈ ರೀತಿ ಕರ್ಮ ಮಾಡಿದಾಗ
ದುಃಖಮಯವಾಗೇ ಇರುತ್ತೆ. ಆವಾಗ ನಿನ್ ಜೀವನ ದುಃಖನೇ ಆಗತ್ತೆ. ಇದು ನಮ್ಗಿರುವಂತಹ ಒಂದು ದೊಡ್ಡ ಆಲೋಚನೆ. ನನ್ ಜೀವನದಲ್ಲಿ ಹೀಗಿರೋದಕ್ಕೆ ಇನ್ನೊಬ್ರು ಕಾರಣ ಅಂತ. ಅದು ಗುರುಗಳು ಬುಡದ್ ಸಮೇತ ಕಿತ್ತು ಹಾಕ್ತಾರೆ. ನಿನ್ ಜೀವನ ಇರೋದಕ್ಕೆ ನೀನೇ ಕಾರಣ ಹೊರತು ಇನ್ನೊಬ್ರಲ್ಲ. ನಿಮ್ಗೆಲ್ಲ ಭಸ್ಮಾಸುರ ಗೊತ್ತಿರುತ್ತೆ. ಆತ ಒಬ್ಬ ದೊಡ್ಡ ರಾಕ್ಷಸ. ಅಂದ್ರೆ ಬಹಳ ತಪಸ್ಸೆಲ್ಲ ಮಾಡಿ ಆ ಇವನ್ನ ಬ್ರಹ್ಮನ್ನ ಕೇಳ್ತಾನೆ ಏನಂತ, ನನ್ಗೆ ಯಾರ್ ತಲೆ ಮೇಲೆ ನಾನ್ ಕೈ ಇಡ್ತೀನೋ ಅವರು ಹಾಗೆ ಭಸ್ಮ ಆಗ್ಬಿಡ್ಬೇಕು ಅಂತ. ನಾನ್ ನೋಡಪ್ಪ ನನ್ ಕೈಲಿ ಇದೆಲ್ಲ ಕೆಪಾಸಿಟಿ ಇಲ್ಲ, ನೀನು ಶಿವನ್ ಒಂದ್ಸಲ ಟ್ರೈ ಮಾಡು, ಅವ್ರೇನಾದ್ರು ಕೊಟ್ರೆ ತಗೋ ಅಂತ ಹೇಳಿ ಬ್ರಹ್ಮ ಸೈಲೆಂಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಈ ಮಹಾಶಯ ಮತ್ತೆ ಕುತ್ಕೊಂತಾನೆ, ಏನೋ ತಪಸ್ ಮಾಡಕ್, ಯಾರು ಭಸ್ಮಾಸುರ ಕುತ್ಕೊಂಡು ಹೇಳ್ತಾನೆ, ತಪಸ್ ಮಾಡಿ ಅಷ್ಟೊಂದೆಲ್ಲಾ ಕಷ್ಟಪಟ್ಟು ಧ್ಯಾನ ಸಾಧನೆ ಮಾಡಿದ್ರೆ ಭಗವಂತನು ಮೆಚ್ಚಿ ಬರ್ತಾನೆ. ಶಿವ ಬಂದು ಈತ ಮತ್ತೆ ಅದೇ ಕೋರಿಕೆನ ಇಟ್ಟ, ಯಾರು ಭಸ್ಮಾಸುರ, ನಾನ್ ಯಾರ್ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ಭಸ್ಮ ಆಗ್ಬಿಡ್ಬೇಕು ಅಂತ. ಇಷ್ಟೊಂದು ಕಷ್ಟ ಪಟ್ಟಿದ್ದಾನೆ, ಅವನ್ಗೂ ಇಲ್ಲ ಅನ್ನಕ್ ಆಗ್ಲಿಲ್ಲ ಶಿವಂಗೆ. ಆಯ್ತು ಸರಿ ತಗೋ ಅಂತ ವರ ಕೊಡ್ತಾನೆ. ನಮ್ಗೆಲ್ಲಾರ್ಗು ಒಂದ್ ಅಭ್ಯಾಸ ಇದೆ, ಏನಾದ್ರೂ ಒಂದ್ ವಸ್ತು ತಗೊಂಡಿದ ತಕ್ಷಣ ಆ ವಸ್ತು ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಪೆನ್ ಆದ್ರೂ ತಗೊಳ್ಳಿ, ಒಂದ್ ಸ್ಟೇಷನರಿ ಅಂಗಡಿಲಿ ಏನ್ ಮಾಡ್ತೀವಿ, ಕ್ಯಾಪ್ ತೆಗೆದ್ಬಿಟ್ಟು ಅಂಗಡಿ ಓನರ್ ಮುಂದೆನೆ ಗೀಚ್ ನೋಡ್ತೀವಿ, ಬರಿತಾ ಇದೀಯಾ ಪೆನ್ ಇಲ್ವಾ ಅಂತ. ಭಸ್ಮಾಸುರನು ಸೇಮ್ ಟ್ರಿಕ್ ಬಳಸ್ದ. ನೋಡು ಇದು ನೋಡ, ಇವನ್ ಕೊಟ್ಟಿರೋದು ವರ್ಕ್ ಆಗ್ತಿದ್ಯಾ ಇಲ್ವಾ, ಶಿವ ಕೊಟ್ಟಿರೋದು ಅಂತ ಶಿವನ್ ತಲೆ ಮೇಲೆ ಕೈ ಇಡಕ್ ಹೋದ. ಅವನ್ ಏನ್ ಮಾಡ್ತಾನೆ, ಹುಟ್ಸಿರೋನ್ಗೆ ಇಷ್ಟು ಬುದ್ಧಿ ಇದ್ರೆ ಅವ್ನ್ ಹುಟ್ಟಿರೋ ಮಗುಗೆ ಇಷ್ಟು ಬುದ್ಧಿ ಇದ್ರೆ ಅವ್ನ್ ಹುಟ್ಸಿರೋನು ಅವ್ನ್ ಬುದ್ಧಿ ಇರಲ್ವಾ, ಅವ್ನ್ ಹಾಗೆ ಹೊರಟು ಹೋಗ್ತಾನೆ. ಆಮೇಲೆ ವಿಷ್ಣುಗೆ ಭಯ ಆಗಕ್ ಶುರು ಆಗತ್ತೆ. ಈ ರೀತಿ ಆಗ್ಬಿಟ್ರೆ ಸೃಷ್ಟಿ ಏನಾಗೋಣ, ಇವನ್ ಎಲ್ಲಾರ್ ತಲೆ ಮೇಲೂ ಕೈ ಇಟ್ಕೊಂಡ್ ಬರ್ತಾ ಇದ್ರೆ ಸೃಷ್ಟಿನೇ ನಾಶ ಆಗ್ಬಿಡುತ್ತೆ. ಆವಾಗ ಮಹಾವಿಷ್ಣು ಮೋಹಿನಿ ಅವತಾರ ತಾಳಿ ಒಂಥರ ಮನಸ್ಸನ್ನ ಚಂಚಲ ಮಾಡಿ ಆ ಕಡೆ ಈ ಕಡೆ ಸರ್ದಂಗ್ ಮಾಡಿ ಭಸ್ಮಾಸುರನ್ ಕೈನ ಅವನ್ ತಲೆ ಮೇಲೆ ಇಟ್ಕೊಳಂಗ್ ಮಾಡಿ ಭಸ್ಮಾಸುರನೇ ನಾಶ ಆಗ್ತಾನೆ. ನಾವ್ ಎಲ್ಲರೂ ಭಸ್ಮಾಸುರರೇ. ಯಾಕೆ? ನಮ್ಮ ವಿನಾಶಕ್ಕೆ ನಾವೇ ಕಾರಣ, ನಮ್ಮ ಜೀವನದಲ್ಲಿ ದುಃಖ ಬರೋದಕ್ ನಾವೇ ಕಾರಣ. ಯಾಕೆ ಅಂದ್ರೆ ಆ ರೀತಿ ಕರ್ಮಗಳನ್ನ ಮಾಡ್ತೀವಿ. ಆ ಕರ್ಮ ಮಾಡೋದಕ್ಕೆ ಕಾರಣ ಮನಸ್ಸಿನ ಒಂದು ಗುಣ. ಇದನ್ನ ಸರಿ ಮಾಡ್ಕೊಳ್ಳಿ. ಮನಸ್ಸು ಮಲಿನ ಆದಾಗ ಮನಸ್ಸಿಗಿರೋ ವಿಕಾರಗಳು ನಮ್ಮಲ್ಲಿ ಆಚೆ ಬರ್ತಾ ಇರುತ್ತೆ. ಆ ವಿಕಾರಗಳೇ ಅರಿಷಡ್ ವರ್ಗಗಳು. ಆ ಅರಿಷಡ್ ವರ್ಗಗಳು ನಿನ್ಗಿದ್ದಾಗ ಸುಲಭವಾಗಿ, ಸುಲಲಿತವಾಗಿ, ಸುಖಕರವಾಗಿ ನಿನ್ ಜೀವನ ಇರೋದಿಲ್ಲ. ಅರಿಷಡ್ ವರ್ಗಗಳೆಲ್ಲಾ ನಿನ್ ಜೀವನದಲ್ಲಿ ಇದ್ದಾಗ ನಿನ್ಗೆ ಕೋಪ ಇರುತ್ತೆ, ಅಹಂಕಾರ ಇರುತ್ತೆ, ಕೋರಿಕೆಗಳಿರುತ್ತೆ, ಅಸೂಯೆ ಇರುತ್ತೆ, ಆಮೇಲಿಂದ ಮತ್ಸರ ಇರುತ್ತೆ, ಮಮಕಾರ ಇರುತ್ತೆ. ಇದೆಲ್ಲ ಇಷ್ಟೊಂದು ವಿಕಾರಗಳಿದ್ದಾಗ ಸುಂದರವಾಗಿರೋ ಜೀವನ ಹೇಗಿರೋಕ್ ಸಾಧ್ಯ? ಇದಕ್ಕೆ ನಾವು ಭಸ್ಮಾಸುರರು ಅಂತ ಹೇಳಿದ್ದು. ಹೆಂಗಿರುತ್ತೆ ಈ ವಿಕಾರಗಳು, ಈ ಅರಿಷಡ್ ವರ್ಗಗಳು ಹೇಗಿರುತ್ತೆ? ಮೊದಲನೇದು ಕಾಮ. ಕಾಮ ಅಂದ್ರೆ ಕೋರಿಕೆ. ನಾನು ಹೀಗೆ ಒಂದು ಕ್ಲಾಸಲ್ಲೆಲ್ಲೋ ಮಾಡ್ತಾ ಇದ್ದೆ, ಕ್ಲಾಸ್ ಹೇಳ್ತಾ ಇದ್ದೆ. ಆವಾಗ ಅವ್ರು ಬಹಳ ಚೆನ್ನಾಗಿರೋ ಒಂದ್ ಪ್ರಶ್ನೆ ಕೇಳಿದ್ರು ನಂಗೆ. ನಿಮ್ಗೆ ಆ ಪ್ರಶ್ನೆನ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ, ಆ ಪ್ರಶ್ನೆ ನಿಮ್ಗೆ ಎಲ್ಲರಿಗೂ ಚೆನ್ನಾಗ್ ಅರ್ಥ ಆಗತ್ತೆ ಅಂತ. ಆ ನೀವು ಒಂದ್ ಮನೆ ನೋಡ್ತೀರಾ. ಮನೆ ನೋಡಿದಾಗ ನಿಮ್ಗೆ ಅನ್ಸತ್ತೆ ನನ್ನ ಹತ್ರನು ಈ ತರ ಒಂದ್ ಮನೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ನೀವೇನ್ ಮಾಡ್ತೀರಾ? ಕಷ್ಟಪಟ್ಟು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಆ ಮನೆಯಲ್ಲಿ ವಾಸ ಆಗ್ತೀರಾ ಅಲ್ವಾ? ಇದು ನಷ್ಟ ಹೆಂಗಾಯ್ತು ಅನ್ನೋದು ಪ್ರಶ್ನೆ. ಯಾಕೆ ಅಂದ್ರೆ ನಾನು ಟಾಪಿಕ್ ತಗೊಂಡಾಗ ಸ್ಟಾರ್ಟಿಂಗ್ ಹೇಳಿದ್ದೆ, ಕೋರಿಕೆಗಳಿಂದ ನಷ್ಟಗಳು ಅನ್ನೋ ಟಾಪಿಕ್ ಶುರು ಮಾಡಿದ್ದೆ. ಕೋರಿಕೆಗಳಿಂದ ನಷ್ಟ ಹೇಗಾಗತ್ತೆ? ನೀವ್ ಹೇಳಿದ್ರಿ ಇದ್ರಲ್ಲಿಂದ ನಾನು ನಷ್ಟ ಅನುಭವಿಸ್ತೀನಿ ಅಂತ. ಪ್ರಾಪಂಚಿಕ ಜೀವನದಲ್ಲಿ ಇದನ್ನ ನೋಡಿದ್ರೆ, ಅಲ್ಲಿ ಕೋರಿಕೆ ಬರೋಕ್ ಮುಂಚೆ ನಾನ್ ಬಾಡಿಗೆ ಮನೇಲಿದ್ದೆ. ಕೋರಿಕೆ ಬಂದಾಗಿ ಕೋರಿಕೆ ಸಾಕಾರ ಆದ್ಮೇಲೆ ನಾನ್ ಸ್ವಂತ ಮನೆಗ್ ಬಂದೆ. ಪ್ರಾಪಂಚಿಕ ಜೀವನದಲ್ಲಿ ಇದು ಬದಲಾವಣೆ, ಇದನ್ನ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದು ತಪ್ಪು ಹೇಗಾಗತ್ತೆ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಬಹಳ ಚೆನ್ನಾಗಿದೆ ಪ್ರಶ್ನೆ ಅಂತ ನನಗ್ ಅನ್ನಿಸ್ತು. ಇಲ್ಲಿ ಗುರುಗಳು ನಮ್ಗೆ ಏನ್ ಹೇಳ್ಕೊಡ್ತಾರೆ, ಕೋರಿಕೆ ತಪ್ಪು ಅಂತ ಹೇಳ್ತಾ ಇಲ್ಲ, ಕೋರಿಕೆಗಳಿಂದ ನೀನ್ ನಷ್ಟ ಅನುಭವಿಸ್ತೀಯಾ ಅಂತ ಹೇಳ್ತಾ ಇದ್ದಾರೆ. ನಷ್ಟ ಹೇಗೆ? ನೀನು ಕೋರೋದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಕೋರ್ತೀಯ. ಯಾಕೆಂದ್ರೆ ಕಣ್ಣಿಗ್ ನೋಡಾದ್ಮೇಲೆ ನಿಂಗೆ ಆ ವಸ್ತು ಬೇಕು ಅಂತ ಅನ್ಸೋದು. ಕಣ್ಣಿಗೆ ಕಾಣೋದೆಲ್ಲ ಪ್ರಾಪಂಚಿಕ ವಿಷಯಗಳೇ ಹೊರ್ತು ಪರಮಾತ್ಮನ ವಿಷಯಗಳು ಏನೂ ಕಣ್ಣಿಗೆ ಕಾಣಲ್ಲ. ಯಾಕೆಂದ್ರೆ ಪರಮಾತ್ಮನಕ್ ಸಂಬಂಧಪಟ್ಟಿದ್ದೆಲ್ಲ ಜ್ಞಾನ,
ಆಮೇಲೆ ಅವನ್ಗ ಅದೊಂದೇ ಬೇಕಾಗಿರೋದು, ಆತ್ಮನಿಗೆ ಜ್ಞಾನ ಒಂದೇ ಬೇಕಾಗಿರೋದು. ಸೊ ಕೋರೋದೆಲ್ಲ ಪ್ರಾಪಂಚಿಕ ವಿಷಯಗಳೇ ಆಗಿರುತ್ತೆ. ನೀನು ಕೋರ್ಬೇಕಾದ್ರೆ ಮನೋಸ್ಥಿತಿನಲ್ಲಿ, ದೇಹ ಸ್ಥಿತಿನಲ್ಲಿ ಇರ್ತೀಯ. ಮನೋಸ್ಥಿತಿ, ದೇಹ ಸ್ಥಿತಿನಲ್ಲಿ ಇದ್ದಾಗ ಆ ಕೋರಿಕೆಗಳು ಬರುತ್ತೆ. ಕೋರಿಕೆಗಳು ಬಂತು, ಕೋರಿಕೆಗಳು ಬಂದಾದ್ಮೇಲೆ ಅದಕ್ಕೆ ತಕ್ಕಂತೆ ಕರ್ಮ ಮಾಡ್ತೀಯ. ಕರ್ಮ ಮಾಡ್ದ ಅಂತ ಅಂದ್ರೆ ಅದರ ಫಲಕ್ಕೆ ಅನುಭವಿಸೋಕೆ ಜನ್ಮಗಳಿರುತ್ತೆ. ಜನ್ಮಗಳಿತ್ತು ಅಂದ್ರೆ ದುಃಖಗಳಿರುತ್ತೆ. ಇದೇ ನಷ್ಟ. ಇದನ್ನ ಇನ್ನ ವಿವರಣೆ ಮಾಡ್ಕೊಂತ ಹೋಗೋಣ. ದುಃಖ ಹೇಗೆ ಅನ್ನೋದು, ಒಂದ್ ಸಲ ನೀನು ಜನ್ಮ ತಗೊಂಡ್ರೆ, ಕೋರಿಕೆ ಇತ್ತು, ಕರ್ಮ ಮಾಡಿದೆ, ಕರ್ಮದಿಂದ ಜನ್ಮ ಬಂತು, ಜನ್ಮ ಇದ್ರೆ ದುಃಖ ಇರುತ್ತೆ. ಶಂಕರಾಚಾರ್ಯರು ಜಾಗೃತ ಪಂಚಕದಲ್ಲಿ ಒಂದು ವಿಷಯನ ಬಹಳ ಚೆನ್ನಾಗಿ ಹೇಳ್ತಾರೆ. ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ, ಪುನಃ ಪುನಃ ತಸ್ಮಾತ್ ಜಾಗೃತ ಜಾಗೃತ ಅಂತ ಹೇಳ್ತಾರೆ. ನೀನು ಒಂದು ಸಲ ಜನ್ಮ ತಗೊಂಡ್ರೆ ನಿನಗೆ 3 ರೀತಿ ದುಃಖಗಳು ಫ್ರೀಯಾಗಿ ಸಿಗುತ್ತೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಏನು ಆ ದುಃಖ? ಜನ್ಮ ದುಃಖ. ಮಗು ಹೊಟ್ಟೆನಲ್ಲಿದ್ದಾಗ ಬಹಳ ಕಷ್ಟ ಅನುಭವಿಸುತ್ತೆ. ಆ ಚಿಕ್ಕ ಜಾಗದಲ್ಲಿ ಮಲಮೂತ್ರಗಳ ಮಧ್ಯೆ, ಮಾಂಸ ರಕ್ತ ಮಧ್ಯೆ ಬಹಳ ಇಕ್ಕಟ್ಟು ಅನುಭವಿಸುತ್ತೆ. ಅದು ಡೆಲಿವರಿ ಆಗೋ ಟೈಮಲ್ಲಿ ತಾಯಿಗೂ ಕಷ್ಟ ಇರುತ್ತೆ, ಮಗುಗೂ ಹಿಂಸೆ ಇರುತ್ತೆ. ಹುಟ್ಟಾದ್ಮೇಲಿಂದ ತಾಯಿ ಅವಳಿಗೆ ತೋಚ್ದಂಗೆ ಎಲ್ಲಾ ಆರೈಕೆನೂ ಮಾಡ್ತಾಳೆ. ಆದ್ರೆ ಮಗುಗೆ ತನಗೆ ಏನ್ ಆಗ್ತಾ ಇದೆ ಅಂತ ಹೇಳ್ಕೊಳಕ್ ಆಗದೆ ಇರೋಂಥ ದುಃಖ. ಅದಕ್ ಹೊಟ್ಟೆ ಹಸಿತಾ ಇದೆಯಾ, ನಿದ್ದೆ ಬರ್ತಾ ಇದೆಯಾ, ಸೊಳ್ಳೆ ಕಚ್ತಾ ಇದೆಯಾ, ತಲೆ ನೋವ್ತಾ ಇದೆಯಾ, ಏನ್ ಇರಿಟೇಷನ್ ಆಗ್ತಾ ಇದೆ, ಡೈಪರ್ ಚೇಂಜ್ ಆಗ್ಬೇಕಾ, ಏನ್ ಆಗ್ತಾ ಇದೆ ಅಂತ ಹೇಳ್ಕೊಳಕ್ ಆಗದೆ ಇರುವಂತ ದುಃಖ. ಅದು ಕೂಡ ದುಃಖನೇ ಅಂತ ಯೋಗಿಗಳು ಹೇಳ್ತಾರೆ. ಭಗವಂತ ಬಾಳ ಬುದ್ಧಿವಂತ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಇದೆಲ್ಲ ಆದ್ಮೇಲೆ ಮರವು ಅನ್ನೋದೊಂದು ಕೊಟ್ಬಿಟ್ಟು ನಮ್ಗೆ ಅದನ್ನೆಲ್ಲ ಮರೆಸ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಗೆ ಒಂದ್ ಚಿಕ್ಕ ಕೋರಿಕೆ ತೀರಿದ ತಕ್ಷಣ ಇನ್ನೊಂದ್ ಜನ್ಮ ತಗೊಳಕ್ಕೆ ನಾವು ರೆಡಿ ಆಗ್ಬಿಡ್ತೀವಿ. ಆಮೇಲಿಂದ ಒಂಚೂರು ಬಂಧನದಲ್ಲಿ ಸುಖ ಸಿಕ್ಕಿದ ತಕ್ಷಣ ಇನ್ನೊಂದ್ ಜನ್ಮಕ್ಕೂ ನೀನೇ ನನಗ್ ಬೇಕು ಅಂತ ಹೇಳೋಷ್ಟು, ಅಂದ್ರೆ ಇನ್ನೊಂದ್ ಜನ್ಮ ತಗೊಳ್ಳೋಷ್ಟು ರೆಡಿ ಆಗ್ಬಿಡ್ತೀವಿ. ಆದ್ರೆ ಯೋಗಿಗಳು ಈ ಎಲ್ಲಾ ಒಂದು ಪ್ರಕ್ರಿಯೆಯನ್ನು ನೋಡಿ ಅದನ್ನ ಅರ್ಥ ಮಾಡ್ಕೊಂಡು ಅದು ಕೂಡ ದುಃಖನೇ. ಆ ಸಮಯದಲ್ಲಿ ಮಗು ಎಷ್ಟು ಇರಿಟೇಷನ್ ಆಗತ್ತೆ. ಸೊಳ್ಳೆ ಕಚ್ತಾ ಇದ್ರೆ ಅಮ್ಮ ತಿನ್ನಿಸ್ತಾ ಇದ್ರೆ ಮಗು ಏನ್ ಹೇಳ್ಕೊಳುತ್ತೆ? ಅಮ್ಮ ಸೊಳ್ಳೆ ಕಚ್ತಾ ಇದೆ ಅಂತ ಹೇಳಕ್ ಆಗತ್ತ? ಆ ಕ್ಷಣದಲ್ಲಿ ಅದು ಕೂಡ ದುಃಖನೇ ಅಂತ ಹೇಳ್ತಾರೆ. ಸೊ ಜನ್ಮ ದುಃಖ. ಜರಾ ದುಃಖ ಅಂದ್ರೇನು? ಸಂಸಾರದಲ್ಲಿ ಬರುವಂತಹ ದುಃಖಗಳು. ನೀನು ಮದ್ವೆ ಆಗ್ಬೇಕು, ಸಂಪಾದನೆ ಮಾಡ್ಬೇಕು. ಮದ್ವೆ ಆದ್ರೆ ಒಂಥರ ದುಃಖ, ಆಗ್ಲಿಲ್ಲ ಅಂದ್ರೆ ಒಂಥರ ದುಃಖ. ಸಂಪಾದನೆ ಇದ್ರೆ ದುಃಖ, ಸಂಪಾದನೆ ಇಲ್ಲ ಅಂದ್ರೆ ದುಃಖ. ಸಂಪಾದನೆ ಇದ್ರೆ ಅದನ್ನ ಕೂಡಿಟ್ಟಿರೋದನ್ನ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೇಕು, ರೀಇನ್ವೆಸ್ಟ್ ಮಾಡ್ಬೇಕು, ಅದರಿಂದ ರಿಟರ್ನ್ಸ್ ಕರೆಕ್ಟ್ ಆಗಿ ಬರ್ಬೇಕು, ಅದನ್ನ ಸೇಫ್ ಮಾಡ್ಬೇಕು. ಇದೆಲ್ಲ ಅದಾದ್ಮೇಲೆ ನಿನ್ನ ಆರೋಗ್ಯ ನೋಡ್ಕೋಬೇಕು, ಮಕ್ಕಳ ಎಜುಕೇಶನ್ ನೋಡ್ಬೇಕು, ಅವ್ರಿಗೊಂದು ಫ್ಯೂಚರ್ ವ್ಯವಸ್ಥೆ ಮಾಡ್ಬೇಕು, ಅದ್ರದ್ದೆಲ್ಲದ್ರ ಜೊತೆ ಸಂಬಂಧಿಕರನ್ನ ನೋಡ್ಬೇಕು, ತಂದೆ ತಾಯಿಗಳನ್ನ ನೋಡ್ಕೋಬೇಕು. ಇದ್ರೆಲ್ಲಾದ್ರ ಮಧ್ಯೆ ನಿನ್ನ ಆರೋಗ್ಯ ಸರಿಯಾಗಿ ಇಟ್ಕೋಬೇಕು. ಇದೆಲ್ಲ ಸುಸೂತ್ರವಾಗಿ ಯಾರ ಜೀವನದಲ್ಲೂ ನಡೆಯೋದಿಲ್ಲ. ಇದೇ ಕ್ರಕ್ಸ್. ನಾವ್ ಏನ್ ಮಾಡ್ತೀವಿ, ಅಲ್ಪ ಸುಖ, ಒಂದು ಚಿಕ್ಕ ಸುಖ ಸಿಕ್ಕಿದ ತಕ್ಷಣ ಆ ಸುಖದಲ್ಲಿ ಮರ್ತ್ಬಿಟ್ಟು ಇಷ್ಟೊಂದೆಲ್ಲ ಇದೆ ಅನ್ನೋ ಜರ್ಜರ ಜೀವನಾನು ಮರ್ತ್ ಹೋಗಿ ಜೀವನ ಬೇಕು ಅನ್ನೋ ಸ್ಥಿತಿನಲ್ಲಿ ಇರ್ತೀವಿ. ಇದೆಲ್ಲ ಕೂಡ ದುಃಖನೇ. ಯಾಕೆ ಅಂತಂದ್ರೆ ಎಲ್ಲೋ ಹೋಗ್ತೀವಿ ಅನ್ಕೊಳ್ಳಿ, ದೇಹ ಹೇಗಿರುತ್ತೆ, ಅದು ಮೆಕ್ಯಾನಿಸಮ್ ನಡೀತಾನೆ ಇರುತ್ತೆ. ಅಂದ್ರೆ ತಿಂದಿದ್ದು ಜೀರ್ಣ ಆಗ್ಬೇಕು, ಜೀರ್ಣ ಆಗಿದ್ದು ಆಚೆ ಬರ್ಬೇಕು, ಕುಡ್ದಿದ್ದು ಎಲ್ಲೆಲ್ಲಿ ಹೋಗಿ ಏನೇನು ದೇಹಕ್ಕೆ ಹಂಚ್ಬೇಕು ಆ ಹಂಚಿಕೆ ಕ್ರಿಯೆ ನಡಿಬೇಕು, ಅದಾದ್ಮೇಲೆ ಅದು ಎಕ್ಸಿಟ್ ಆಗ್ಬೇಕು. ಈ ಎಲ್ಲಾ ಕರ್ಮಗಳು ಸರಿಯಾಗಿ ನಡಿಲಿಲ್ಲ ಅನ್ಕೊಳ್ಳಿ, ಆಗ್ಲೂ ಕೂಡ ದುಃಖ ಇರುತ್ತೆ. ನೀವ್ ಎಲ್ಲೋ ಹಸ್ದಿರುತ್ತೆ, ಹಸ್ದಾಗ್ ಸಿಕ್ಲಿಲ್ಲ, ಆಹಾರ ಸಿಕ್ಲಿಲ್ಲ, ತಕ್ಷಣಕ್ ಸಿಕ್ಲಿಲ್ಲ, ಆಗ್ಲೂ ನೀನ್ ದುಃಖ ಅನುಭವಿಸ್ತೀಯ. ಇವೆಲ್ಲ ದುಃಖಗಳೇ. ಆದ್ರೆ ಕ್ಷಣ ಕಾಲದಲ್ಲಿ ಅದು ರಿಸಾಲ್ವ್ ಆಗ್ಬಿಡುತ್ತೆ. ರಿಸಾಲ್ವ್ ಆಗ್ಲಿಲ್ಲ ಅಂದ್ರೆ ದೊಡ್ಡದಾಗತ್ತೆ. ಈ ರೀತಿ ರಿಸಾಲ್ವ್ ಆಗಿದ ತಕ್ಷಣ, ಆ ದುಃಖ ಹೋಗಿದ ತಕ್ಷಣ ನೀನ್ ಸುಖ, ಅಲ್ಪ ಸುಖ ಮತ್ತಿನ್ನೊಂದ್ ಸಿಗುತ್ತೆ ಅಂತ ಇನ್ನೊಂದ್ ಜನ್ಮಕ್ ನಿಂತ್ ಬಿಡ್ತೀಯ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಜಾಯಾ ದುಃಖ ಅಂದ್ರೆ ವೃದ್ಧಾಪ್ಯದಲ್ಲಿ ಬರುವಂತ ದುಃಖಗಳು. ನಿನ್ ದೇಹ ನಿನಗೆ ಸಹಕರಿಸ್ತಾ ಇಲ್ಲ, ನಿನಗೆ ಎಲ್ಲಾ ಕಡೆ ದೇಹದಲ್ಲಿ ನೋವುಗಳಿರುತ್ತೆ, ಅನಾರೋಗ್ಯ ಇರುತ್ತೆ. ನಿನ್ನ ಮನೆಯಲ್ಲೇ ರಾಜಂತರ ಇದ್ದಿದ್ ನಿನ್ನ ಮನೆಯಲ್ಲೇ ಈಗ ನೀನ್ ಯಾರಿಗೂ ಬೇಡವಾಗಿ ಬದುಕ್ತಾ ಇರ್ತೀಯ. ನಿನ್ ಮಾತ್ ಯಾರು ಕೇಳೋದಿಲ್ಲ. ಇದ್ರ ಜೊತೆಗೆ ನಿನಗೆ ಮರಣದ ಭಯ ಇರುತ್ತೆ, ಹೇಗೆ ಏನು ಅಂತ. ಇದೆಲ್ಲದ್ರ ಜೊತೆ ನಿನ್ ಮನಸ್ಥಿತಿ ಏನ್ ಅಷ್ಟ್ ಚೆನ್ನಾಗಿರಲ್ಲ. ಯಾಕೆಂದ್ರೆ ಯಾರಿಗೂ ಬೇಡವಾದಾಗ ಅವ್ರು ಹೇಗ್ ನೋಡ್ಕೊಂತಾರೆ ಅನ್ನೋದನ್ನ ಎಲ್ಲಾರು ಅದ್ರ ರುಚಿ ಅನುಭವಿಸಿರ್ತಾರೆ. ರಿಜೆಕ್ಷನ್ ಅನ್ನೋದು ಸಿಕ್ಕಾಗ ಹೇಗಿರುತ್ತೆ ಅನ್ನೋ ಭಾವ ಆವಾಗ ನಮ್ಗೆ ಗೊತ್ತಾಗ್ತಾ ಇರತ್ತೆ.
ಇದೆಲ್ಲ ವೃದ್ಧಾಪ್ಯದಲ್ಲಿ ನಾವು ಅನುಭವಿಸುವಂತ ದುಃಖಗಳು. ಇದನ್ನೇ ಶಂಕರಾಚಾರ್ಯರು ಹೇಳ್ತಾರೆ. ಇದು ಮತ್ತೆ ಮತ್ತೆ ಪುನಃ ಪುನಃ ಅಂತ ಹೇಳ್ತಾ ಇದ್ದಾರೆ. ನೀನ್ ಒಂದ್ಸಲ ಜನ್ಮ ತಗೊಂಡ್ರೆ ಇದನ್ನೆಲ್ಲ ಅನುಭವಿಸ್ಬೇಕು. ನೀನ್ ಎಷ್ಟು ಕೋರಿಕೆಗಳನ್ನ ಕೋರ್ತೀಯೋ ಅಷ್ಟು ಕರ್ಮಗಳನ್ನ ಮಾಡ್ತೀಯ. ಸರಿಯಾದ ಕರ್ಮ ಮಾಡ್ಲಿಲ್ಲ ಅಂತಂದ್ರೆ ನೀನ್ ಅದ್ರ ಕರ್ಮ ಫಲನ ಅನುಭವಿಸ್ಬೇಕು. ಸರಿ ರೀತಿಯ ಕರ್ಮಗಳು ಮಾಡಿದ್ರೆ ಭೋಗಗಳು ಬರುತ್ತೆ. ಭೋಗಗಳಿಗೆ ಮತ್ತೆ ಜನ್ಮ ತಗೋಬೇಕು. ಜನ್ಮ ತಗೊಂಡ್ರೆ ಈ ದುಃಖಗಳು ಇದ್ದೇ ಇರುತ್ತೆ. ಇದೇ ನೀವು ಅನುಭವಿಸುವಂತ ದುಃಖ. ಶರೀರ ತಗೊಳ್ಳೋದೇ ದುಃಖ ಸ್ಥಿತಿ. ಅದರಿಂದ ಆಚೆ ಬನ್ನಿ. ಶರೀರ ಬಂದಿರೋದು ಜ್ಞಾನ ಸಂಪಾದನೆಗೆ. ನೀನು ಯೋಗಿ ಆಗೋಕೋಸ್ಕರನೇ, ಈ ಅಂಶಾತ್ಮ ಪೂರ್ಣಾತ್ಮ ಆಗೋ ಸ್ಥಿತಿಗೆ ಹೋಗೋದಕ್ಕೇನೆ ಆ ವೆಹಿಕಲ್ಗೋಸ್ಕರನೇ ಈ ದೇಹ ತಗೊಂಡಿದ್ಯಾ ಅಷ್ಟೇ. ಸಾಧನೆಗ್ ಬಳಸು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೋರಿದ ತಕ್ಷಣ ಪ್ರಪಂಚದ ಕಡೆ ಓಡ್ತೀವಿ. ಪ್ರಪಂಚದ ಕಡೆ ಓಡಿದ ತಕ್ಷಣ ಪರಮಾತ್ಮನಿಂದ ದೂರ ಆಗ್ತೀವಿ. ಪರಮಾತ್ಮನಿಂದ ದೂರ ಆಗೋದೇ ದೊಡ್ಡ ನಷ್ಟ. ಯಾಕೆ? ಪ್ರಪಂಚದ ಕಡೆ ತಿರುಗ್ದಾಗ ನೀನು ದೇಹ ಸ್ಥಿತಿನಲ್ಲಿರ್ತೀಯ. ಅಂದ್ರೆ ನಾನು ದೇಹ ಅನ್ನೋ ಭಾವನೆನಲ್ಲಿರ್ತೀಯ. ಅದೇ ದೊಡ್ಡ ನಷ್ಟ. ಅದೇ ಪರಮಾತ್ಮನ ಕಡೆ ತಿರುಗ್ದಾಗ ನೀನು ಆತ್ಮ ಸ್ಥಿತಿನಲ್ಲಿರ್ತೀಯ. ಪರಮಾತ್ಮ ಸ್ಥಿತಿನಲ್ಲಿರ್ತೀಯ. ನೀನು ಆತ್ಮ, ಎಲ್ಲರೂ ಆತ್ಮರೇ, ಆ ಭಾವ ಇರುತ್ತೆ. ನೀನು ಪ್ರಾಪಂಚದ ಕಡೆ ತಿರುಗ್ದಾಗ ಪರಮಾತ್ಮ ಸ್ಥಿತಿ, ಆತ್ಮ ಸ್ಥಿತಿನ ಮರೆಯೋದೇ ದೊಡ್ಡ ನಷ್ಟ. ಇದೇ ನಷ್ಟ ಅಂತ ಹೇಳ್ತಾ ಇರೋದು. ಕೋರಿಕೆ ಕೋರ್ಬೇಡಿ ಅಂತ ಹೇಳ್ತಾ ಇಲ್ಲ. ಇದನ್ನೇ ಗುರುಗಳು ನಮ್ಗೆ ಹೇಳ್ಕೊಡ್ತಾ ಇರೋದು. ಇದನ್ನ ಕೃಷ್ಣನು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾನೆ. ಏನು? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶೋ ವಿನಶ್ಯಸಿ. ಅಂದ್ರೆ ನೀನೊಂದು ಕೋರಿಕೆ ಕೋರ್ತೀಯ. ಧ್ಯಾಯತೋ ವಿಷಯಾನ್ ಪುಂಸಃ. ಒಬ್ಬ ಮನುಷ್ಯ ಒಂದು ಕೋರಿಕೆಯನ್ನ ಕೋರ್ತಾನೆ. ಕೋರಾದ್ಮೇಲೆ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ. ಚಿಂತೆ ಮಾಡಿ ಮಾಡಿ ಅದ್ರ ಮೇಲೆ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಅಟ್ರಾಕ್ಷನ್ ಕ್ರಿಯೇಟ್ ಆದ್ಮೇಲೆ ಅದು ಬೇಕು ಅನ್ನೋ ಕೋರಿಕೆ ಬರುತ್ತೆ. ಕೋರಿಕೆ ಈಡೇರದೆ ಇದ್ದಾಗ, ಕೋರಿಕೆ ಹೆಚ್ಚಾದಾಗ ಅದು ಕ್ರೋಧಕ್ಕೆ ಒಳಗಾಗತ್ತೆ. ಕ್ರೋಧ ಹೆಚ್ಚಾದಾಗ ನೀನು ಸಮ್ಮೋಹಕ್ಕೆ ಒಳಗಾಗ್ತೀಯ. ಸಮ್ಮೋಹ ಅಂತ ಅಂದ್ರೆ ನೀನ್ ಯಾರು ಅನ್ನೋ ಒಂದು ಎಚ್ಚರಿಕೆನೆ ನೀನ್ ತಪ್ತೀಯ. ಅಂದ್ರೆ ನೀ ಹೇಳ್ತೀಯ, ಏನ್ ಮಾಡ್ತಾ ಇದೀಯ, ಪರಿಜ್ಞಾನ ಇಲ್ವಾ ಅನ್ನೋ ಒಂದ್ ಮಾತನ್ನ ನಾವ್ ಹೇಳ್ತೀವಿ. ಎಲ್ಲೋ ಇಟ್ಟು ಏನೋ ಹುಡುಕ್ತಾ ಇರ್ತೀವಿ. ಆ ರೀತಿ ಇರ್ತೀವಿ. ನೀನ್ ಯಾರು ಅನ್ನೋ ಐಡೆಂಟಿಟಿನ ಮರ್ತ್ ಹೋಗ್ತೀಯ. ಅದಾದ್ಮೇಲೆ ಕ್ರೋಧಾತ್ ಭವತಿ ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ಸ್ಮೃತಿ ವಿಭ್ರಮ ಅಂದ್ರೆ ನೆನಪಿನ ಶಕ್ತಿ ಹಾರಿಸ್ಕೊಳ್ಳೋದು. ನೀನ್ ಯಾರು ಅನ್ನೋದನ್ನ ಮರೆಯೋದು. ಇವಾಗ ನಾವ್ ಯಾವ್ದೋ ಒಂದ್ ವಸ್ತುನ ಎಲ್ಲೋ ಹುಡುಕಿ ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಾ ಇರ್ತೀವಿ. ಯಾಕೆ? ನೆನಪಿನ ಶಕ್ತಿ ಹಾರ್ತು. ಎಲ್ಲಿಟ್ಟಿದ್ವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಮ್ಗೆ ಎಷ್ಟು ಟೈಮ್ ವೇಸ್ಟ್, ಎಷ್ಟು ಟೆನ್ಷನ್. ಅದನ್ನೇ ಅವ್ನು ಹೇಳ್ತಾ ಇರೋದು. ನೀನು ಆ ರೀತಿ ನಿನ್ನ ಸ್ಮೃತಿನ, ನೆನಪಿನ ಶಕ್ತಿನ ಹಾರ್ತೀಯ. ನೆನಪಿನ ಶಕ್ತಿ ಹಾರ್ದಾಗ ಬುದ್ಧಿ ಭ್ರಮಣೆ ಆಗುತ್ತೆ. ಬುದ್ಧಿ ಅಂದ್ರೆ ಸರಿ ತಪ್ಪುಗಳ ನಿರ್ಧಾರ ಮಾಡುವಂತ ಒಂದು ಕೆಪಾಸಿಟಿ. ಆ ಬುದ್ಧಿ ಶಕ್ತಿ ನಾಶ ಆಯ್ತು ಅಂದ್ರೆ ನೀನೇ ನಾಶ ಆಗೋಗ್ತೀಯ. ಒಂದು ಕೋರಿಕೆಯಿಂದ ನೀನೇ ನಾಶ ಆಗ್ತೀಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಪರಿಹಾರ ಏನು? ಕೋರಿಕೆಗಳನ್ನ ಕೋರ್ಬಾರ್ದ? ಗುರುಗಳು ಏನ್ ಹೇಳ್ಕೊಡ್ತಾರೆ? ಒಂದೇ, ನಿನಗೆ ಕೋರಿಕೆ ಬಂದಾಗ ಇದು ಅವಶ್ಯಕತೆನಾ ಇಲ್ಲ ಆಸೆನಾ, ಈ ನಿರ್ಧಾರ ಮಾಡು. ಬುದ್ಧಿಶಕ್ತಿನ ಬೆಳೆಸ್ಕೊ. ಈ ಬುದ್ಧಿಶಕ್ತಿ ಇದ್ದಾಗ ನಿನಗೆ ಅವಶ್ಯಕತೆ ಇರೋ ವಸ್ತು ಆದ್ರೆ ನಿನ್ನ ಶಕ್ತಿಗೆ ತಕ್ಕಂತೆ ಅದನ್ನ ಹೊಂದಿಸ್ಕೊಳ್ಳೋ ಪ್ರಯತ್ನ ಮಾಡು. ಕೋರಿಕೆ ಆದ್ರೆ ನಿನಗೆ ಅದ ಅರ್ಹತೆ ಇದ್ರೆ ಸಿಗುತ್ತೆ. ಅರ್ಹತೆ ಇಲ್ಲ ಅಂತಂದ್ರೆ ಖಂಡಿತ ಸಿಗಲ್ಲ. ಮೊನ್ನೆ ತಾನೇ ಸರ್ ಕ್ಲಾಸ್ ಅಲ್ಲಿ ಹೇಳುದು, 500 ಜನ್ಮ ಆದ್ರೂ ನೀನ್ ಕೋರಿದ್ದು ನಿನಗೆ ಸಿಗಲ್ಲ. ಪ್ರಾರಂಭಿಕ ಜನ್ಮಗಳಲ್ಲಿ ನಿನಗೆ ಏನ್ ಅರ್ಹತೆ ಇದೆಯೋ ಅದ್ ಸಿಗುತ್ತೆ. ಅವಶ್ಯಕತೆ ನಿನ್ಗೆ ಏನಿದೆಯೋ ಅದೇ ಸಿಗುತ್ತೆ. ಅಂತ್ಯದ ಜನ್ಮಗಳಲ್ಲಿ ಒಂದ್ 350 ಯೋಗ ಸ್ಥಿತಿನಲ್ಲಿ ಶುದ್ಧ ಸಾತ್ವಿಕ ತತ್ವಕ್ಕೆ ನೀನು ಹೋದಾಗ ನಿನ್ನ ಮುಖಾಂತರ ನಿನ್ನ ದೇಹದ ಮುಖಾಂತರ ಲೋಕ ಕಲ್ಯಾಣಕ್ಕೆ ಏನ್ ಮಾಡಿಸ್ಬೇಕು, ಲೋಕ ಕಲ್ಯಾಣಕ್ಕೆ ಏನ್ ಅವಶ್ಯಕತೆ ಇದೆಯೋ ಅದನ್ನೇ ನಿನ್ ಜೀವನದಲ್ಲಿ ಕೊಡ್ತಾನೆ ಹೊರತು ನೀನ್ ಕೇಳಿದ್ದನ್ನ ಕೊಡೋದಿಲ್ಲ ಭಗವಂತ. ಸೊ ನೀನ್ ಏನ್ ತಲೆ ಕೆಳಗ್ ಮಾಡಿ ನಿಂತ್ರುನು ನೀನ್ ಕೋರಿದ್ದು ನಿನಗ್ ಸಿಗಲ್ಲ. ನಿನಗೆ ಏನ್ ಅರ್ಹತೆ ಇದೆಯೋ ಅದ್ ಸಿಗುತ್ತೆ. ನಿನ್ನ ಮುಖಾಂತರ ಲೋಕಕ್ಕೆ ಏನ್ ಕೊಡಿಸ್ಬೇಕೋ ಅದೇ ನಿನಗ್ ಕೊಡ್ತಾನೆ ಅನ್ನೋದನ್ನ, ಇದು ಜ್ಞಾನ ಬಂದಾಗ ನಾವು ಹೆಚ್ಚು ಕೋರೋದಿಲ್ಲ. ಕೋರ್ತಾ ಇದ್ರೆ ಸಮಯ ವ್ಯರ್ಥ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಪರಮಾತ್ಮನ್ ಜೊತೆ ಇರಬಹುದಾದಂತ ಸಮಯನ ನಾವು ಕೋರಿಕೆಗಳಿಂದ ಹೋಗ್ತೀವಿ. ಅದೇ ದೊಡ್ಡ ನಷ್ಟ ಅಂತ ಹೇಳ್ತಾ ಇದ್ದಾರೆ. ಕಾಮ, ಕ್ರೋಧ. ಕ್ರೋಧ ಅಂದ್ರೆ ಕೋಪ. ಕೋಪ ಯಾಕೆ ಬರುತ್ತೆ ಗೊತ್ತಾ?
ಇನ್ನೊಬ್ಬರ ನಡವಳಿಕೆಗೆ ನಮಗೆ ನಾವೇ ಹಾಕೊಳ್ಳುವಂತ ಶಿಕ್ಷೆನೇ ಕೋಪ. ಅವ್ರಿಷ್ಟ ಬಂದಂಗೆ ಅವ್ರು ಇರ್ತಾರೆ, ಅವ್ರ ಇಷ್ಟ ಬಂದಂಗ ಅವ್ರು ಇರೋದಕ್ಕೆ ನಿನ್ನ ಮಾತು ಅವ್ರು ಕೇಳ್ತಿಲ್ಲ ಅಂತ ನಿನಗ ಕೋಪ ಬರುತ್ತೆ. ನೀನ್ ಯಾರ ಮೇಲ್ ಕೋಪ ಮಾಡ್ಕೊಂಡಿರ್ತೀಯೋ ಅವ್ರವ್ರ ಜೀವನನ ಚೆನ್ನಾಗೆ ನಡ್ಸ್ಕೊಂಡ್ ಹೋಗ್ತಾರೆ, ಸಂತೋಷವಾಗೇ ಇರ್ತಾರೆ. ಆದ್ರೆ ಆ ಕೋಪದಲ್ಲಿ ರಗಳಿ ಭಸ್ಮ ಆಗೋದು, ಸುಟ್ಕೊಳ್ಳೋದು ನನ್ನ ಸಮಯನೇ ನನ್ನನ್ನ ನಾನೇ ಸುಟ್ಕೊಂತೀನಿ. ನಿಮ್ ಮನೆ ಮುಂದೆ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿರ್ತೀರ, ಹಾಕ್ದಾಗ ಯಾರೋ ಒಬ್ರು ತಂದ್ ಗಾಡಿ ನಿಲ್ಸಿದ್ರು ಅನ್ಕೊಳ್ಳಿ, ಅದ್ ನೋಡ್ದಾಗೆಲ್ಲ ಮೈ ಉರಿತಾ ಇರುತ್ತೆ. ಅವನ್ ನಡವಳಿಕೆ ತೋರಿಸ್ದ ಅದ್ರಿಂದ ಸುಟ್ಟು ಭಸ್ಮ ಆಗ್ತಾ ಇರೋದ್ ನೀವು, ಅವ್ನ್ ಗಾಡಿ ತೆಗಿಯೋ ತನಕನೂ ನಿಮಗ್ ಕೋಪ ಬರ್ತಾ ಇರತ್ತೆ. ಇನ್ನೊಬ್ಬರ ನಡವಳಿಕೆಗೆ ಇನ್ನೊಬ್ಬ ತಂದ್ ಗಾಡಿ ನಿಲ್ಸ್ದ, ಆ ನಡವಳಿಕೆಗೆ ನಮಗ್ ನಾವೇ ಕೊಟ್ಕೊಳ್ಳುವಂತ ಶಿಕ್ಷೆನೇ ಕೋಪ. ಯಾಕೆ ಬರುತ್ತೆ? ನನ್ನ ಮಾತ್ ಯಾರಾದ್ರೂ ಕೇಳ್ದಿದ್ದಾಗ ನನಗ್ ಕೋಪ ಬರುತ್ತೆ, ನನ್ನ ಆಸೆ ಈಡೇರ್ದಿದ್ದಾಗ ನನಗ್ ಕೋಪ ಬರುತ್ತೆ. ಇದು ಕೂಡ ದೇಹ ಸ್ಥಿತಿನೇ. ಇದನ್ನ ಗುರುಗಳು ಹೇಳ್ಕೊಡ್ತಾರೆ. ನನ್ನ ಮಾತ್ ಇನ್ನೊಬ್ರು ಯಾಕೆ ಕೇಳ್ಬೇಕು ಅನ್ಸುತ್ತೆ ನನಗೆ? ನಾನು ದೇಹ ಅಂತ ಅಂದಾಗ್ಲೇ ಇನ್ನೊಬ್ರು ನನ್ ಮಾತ್ ಕೇಳ್ಬೇಕು ಅಂತ ಅನ್ಸೋದು, ಇದು ಕೂಡ ದೇಹ ಸ್ಥಿತಿನೇ. ಆದ್ರೆ ಗುರುಗಳು ಏನ್ ಹೇಳ್ಕೊಡ್ತಾರೆ, ನೀನು ಆತ್ಮ, ಎಲ್ಲರೂ ಆತ್ಮವೇ, ಅವರವರ ಅನುಭವಕ್ಕೆ ಅವ್ರವ್ರು ಬಂದಿದ್ದಾರೆ ಭೂಮಿ ಮೇಲೆ ಅಷ್ಟೇ ಹೊರತು ನಿನ್ನ ಮಾತು ಅವ್ರು ಕೇಳ್ಬೇಕು ಅಂತ ಯಾವ ರೂಲ್ಸು ಇಲ್ಲ. ಇದು ಎಲ್ಲರಿಗೂ ಅಪ್ಲೈ ಆಗತ್ತೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ, ನನ್ ಮಾತ್ ಗಂಡ ಕೇಳ್ಬೇಕು, ನನ್ ಮಾತ್ ಹೆಂಡತಿ ಕೇಳ್ಬೇಕು, ನಮ್ ಮಾತ್ ಮಕ್ಳು ಕೇಳ್ಬೇಕು, ಮಕ್ಳ ಮಾತ್ ತಂದೆ ತಾಯಿ ಕೇಳ್ಬೇಕು, ನಿನ್ ಮಾತು ಸ್ನೇಹಿತರು ಕೇಳ್ಬೇಕು. ಇಲ್ಲ, ಅವ್ರವ್ರ ಜೀವನದ ಅನುಭವ ಅವ್ರವ್ರಿಗೆ. ಈ ಜ್ಞಾನ ನನಗೆ ಬಂದಾಗ ನನ್ನ ಕರ್ತವ್ಯ ಮಾಡ್ತೀನಿ ಹೊರತು ಅಲ್ಲಿ ಬಂಧಗಳನ್ನ ಏರ್ಪಾಟ್ ಮಾಡ್ಕೊಳ್ಳಲ್ಲ. ಬಂಧಗಳು ಬಂತು ಅಂದ್ರೆ ಕೋಪ ಬರುತ್ತೆ. ಅವ್ರವ್ರ ಜೀವನದ ಅನುಭವ. ನಿನ್ನ ಕರ್ತವ್ಯ ಏನಿದೆಯೋ ಅದನ್ನ ಮಾಡು. ತಂದೆಯಾಗಿ, ತಾಯಿಯಾಗಿ, ಮಕ್ಕಳಾಗಿ, ಗಂಡ ಆಗಿ, ಹೆಂಡತಿಯಾಗಿ ಕರ್ತವ್ಯ ಮಾಡು. ಅವರು ನೀನ್ ಹೇಳ್ದಂಗ್ ಕೇಳ್ಬೇಕು ಅಂತ ನೀನ್ ಅನ್ಕೊಂಡು ಅದು ಈಡೇರದೆ ಇದ್ದಾಗ ನಿನಗ್ ಕೋಪ ಬರುತ್ತೆ. ಇಷ್ಟೇ ಕಾರಣ, ಇನ್ನೇನು ಅಲ್ಲ. ನೀವ್ ಎಲ್ಲಾ ವಯೋಮಾನದವರು ಇರ್ತೀರಾ ಇಲ್ಲಿ. ನೀವ್ ಒಂಚೂರ್ ಹಿಂದೆ ತಿರುಗಿ ನೋಡಿದ್ರೆ ಎರಡೇ ಕಾರಣಕ್ಕೆ ನಿಮ್ ಜೀವನದಲ್ಲಿ ಕೋಪ ಬಂದಿರೋದು. ನಾನ್ ಹೇಳ್ದಂಗ್ ಕೇಳಲಿಲ್ಲ, ನನ್ನ ಆಸೆ ಈಡೇರ್ಲಿಲ್ಲ, ಇಷ್ಟ ಬಿಟ್ರೆ ಇನ್ಯಾವುದಕ್ಕೂ ಕೋಪ ಬಂದಿರಲ್ಲ. ಇದೆರಡೂ ದೇಹ ಸ್ಥಿತಿನೇ. ಇದನ್ನ ಗುರುಗಳು ನಮಗೆ ಹೇಳ್ಕೊಡ್ತಾರೆ. ಅವ್ರವ್ರ ಜೀವನದ ಅನುಭವಕ್ಕೆ ಅವ್ರವ್ರು ಬಂದಿರ್ತಾರೆ. ಇನ್ನ ಕರ್ತವ್ಯ ಮಾಡು, ಅವ್ರು ಕೇಳಲಿಲ್ಲ ಅಂದ್ರೆ ಅವ್ರಿಷ್ಟ, ಅಷ್ಟಕ್ ಬಿಟ್ಟಾಗ ಎಲ್ಲಾರೂ ಆತ್ಮರೇ ಅನ್ನೋದನ್ನ ತಿಳಿದಾಗ, ಆ ಜ್ಞಾನ ನಿನಗೆ ಬಂದಾಗ ಖಂಡಿತ ಕೋಪ ಬರಲ್ಲ. ಕೋಪ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಮಲಿನ ಆಗದೆ ಇರೋ ಹಾಗೆ ಮನಸ್ಸನ್ನ ನಾವು ನೋಡ್ಕೋಬೇಕು. ಇದು ಕಾಮ, ಕ್ರೋಧ. ಲೋಭ, ಲೋಭ ಅಂದ್ರೆ ಲೋಭ ಅಂದ್ರೆ ಜಿಪ್ಪಣತನ. ನಾವು ಪ್ರಪಂಚದಲ್ಲಿ ಒಂದು ಆಲೋಚನೆ ಇದೆ, ಹಣ ಇದ್ದವರು ದಾನ ಮಾಡ್ಬೇಕು, ನನ್ನ ಹತ್ರ ಇರೋ ಹಣ ನನಗೆ ಸಾಕಾಗ್ತಿಲ್ಲ, ಇನ್ ನಾನ್ ಅವನಿಗೇನ್ ದಾನ ಮಾಡ್ಲಿ ಅನ್ನೋ ಒಂದು ಮನೋಭಾವ ಇರುತ್ತೆ. ಹಣ ಇದ್ದವನ್ ದಾನ ಮಾಡ್ತಾನೆ, ನನ್ನ ಹತ್ರ ಇಲ್ಲ ಅದಕ್ಕೆ ನಾನ್ ದಾನ ಮಾಡಲ್ಲ ಅಂತ. ಆ ಹಣ ಸಂಪಾದನೆಗೋಸ್ಕರನೇ ಬೆಳಿಗ್ಗೆ ಎದ್ದು ಉದ್ಯೋಗ ವ್ಯಾಪಾರ ಈ ರೀತಿ ನಾವು ಹೋಗೋದು. ಇದು ಕಾಣಿಸುವಂತ ಸಂಪಾದನೆ. ಏನು, ಉದ್ಯೋಗ ವ್ಯಾಪಾರ ಮಾಡಿ ಸ್ಯಾಲ್ರಿ ಕ್ರೆಡಿಟ್ ಆದಾಗ, ಅಂಗಡಿನಲ್ಲಿ ಲಾಭ ಬಂದಾಗ ಅದೆಲ್ಲ ಕಾಣಿಸುವಂತ ಸಂಪಾದನೆ. ಕಬೀರರು ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ದಾನ ಅನ್ನೋದು ಕಾಣಿಸ್ದೇ ಇರುವಂತಹ ಸಂಪಾದನೆ. ನೀನು ಕಾಣಿಸೋ ಸಂಪಾದನೆಗ್ ದಿನಾ ಬೆಳಿಗ್ಗೆ ಎದ್ದೋಗ್ತಾ ಇದೆಯಾ, ದಾನ ಮಾಡದ ಗುಣ ಇದ್ದಾಗ, ನೀನ್ ದಾನ ಮಾಡಿದಾಗ ಅದು ನೀನೇ ಅನುಭವಿಸ್ತೀಯ, ಅದು ಕಾಣಿಸ್ದೇ ಇರುವಂತ ಸಂಪಾದನೆ. ಇಲ್ಲಿ ಗುರುಗಳು ಏನ್ ಹೇಳ್ಕೊಡ್ತಾರೆ ನಮ್ಗೆ, ನೀನು ನೀನು ಹೇಗೆ ದಾನ ಮಾಡ್ಬೇಕು, ನಿನ್ನತ್ರ ಇರೋದ್ರಲ್ಲಿ ನಿನ್ನತ್ರ ಇರೋದ್ರಲ್ಲಿ ನಿನ್ಗೇನ್ ಬೇಕೋ ಅದನ್ನ ನೀನ್ ಕೊಡುವಂತ ಅಭ್ಯಾಸ ಮಾಡು. ನಿನಗೆ ಶಾಂತಿ ಬೇಕಾ, ಬೇರೆಯವ್ರ ಜೀವನದಲ್ಲಿ ಒಪಿನಿಯನ್ ಹೇಳೋದು, ಅದನ್ನ ಸರಿ ಮಾಡೋದಕ್ಕೆ ಅವ್ರ ಜೀವನ ಅವ್ರ ನಿರ್ಧಾರದಲ್ಲಿ ನೀನ್ ಬೆರಳಾಡ್ಸೋಕೆ ಹೋಗ್ಬೇಡ. ನೀನ್ ಬೆರಳಾಡ್ಸಿದಾಗ ಅವ್ರ ಶಾಂತಿ ಹೋಗುತ್ತೆ. ಅವ್ರ ಶಾಂತಿ ನೀನ್ ಕಿತ್ಕೊಂಡೆ ಅಂದ್ರೆ ನೀನ್ ಶಾಂತಿ ನಿನಗ್ ಸಿಗೋಕ್ ಸಾಧ್ಯ ಇಲ್ಲ. ಎಲ್ಲಾ ಪ್ರಾಣಿಗಳನ್ನು, ಎಲ್ಲಾ ಜೀವಿಗಳನ್ನು, ಎಲ್ಲಾ ಮನುಷ್ಯರನ್ನು ಅವ್ರವ್ರ ಜೀವನ ಬದುಕೋಕೆ ನೆಮ್ಮದಿಯಾಗಿ ಬಿಟ್ಬಿಡು. ಅವ್ರ ಒಪಿನಿಯನ್ ಅಲ್ಲಿ ನೀನ್ ಇನ್ವಾಲ್ವ್ ಆಗ್ಬೇಡ. ಆ ರೀತಿ ನೀನ್ ಬಿಟ್ಟಾಗ ನಿನ್ ಜೀವನದಲ್ಲಿ ನೀನ್ ಶಾಂತಿ ಹೊಂದುತ್ತೀಯ. ಆರೋಗ್ಯ ಬೇಕು ಅಂದ್ರೆ ಯಾವ ಪ್ರಾಣಿನೂ ಹಿಂಸೆ ಮಾಡ್ಬೇಡ. ಶಾಂತಿ ಬೇಕು ಅಂದ್ರೂ ಯಾವ ಪ್ರಾಣಿನೂ ಹಿಂಸೆ ಮಾಡ್ಬೇಡ. ಆ ಪ್ರಾಣಿ ಯಾವ ನರಕ ಅನುಭೋಗ್ಸಿರುತ್ತೋ ಆ ನರಕ ನಿನ್ ದೇಹನೂ ಅನುಭೋಗಿಸ್ಬೇಕಾಗತ್ತೆ. ನಿನಗೇನ್ ಬೇಕೋ, ಆರೋಗ್ಯ ಬೇಕಾ, ಇನ್ನೊಂದ್ ಪ್ರಾಣಿನ ತಿನ್ಬೇಡ. ಶಾಂತಿ ಬೇಕಾ, ಇನ್ನೊಂದ್ ಪ್ರಾಣಿನ ಹಿಂಸೆ ಮಾಡ್ಬೇಡ. ಹಣ ಬೇಕಾ, ನಿನ್ನತ್ರ ಎಷ್ಟಿದೆ ಅಷ್ಟ್ರಲ್ಲೇ ಸ್ವಲ್ಪ ದಾನ ಮಾಡುವಂತ ಬುದ್ಧಿ ಕಲಿ. ಆಗ ಲೋಕಕ್ಕೆ ಕೊಟ್ಟಾಗ ಆ ಲೋಕ ಮತ್ತೆ ಲೋಕೇಶ್ವರ ಮತ್ತೆ ನಿನಗ್ ಕೊಡ್ತಾನೆ. ಇದನ್ನ ಗುರುಗಳು ಹೇಳ್ಕೊಡ್ತಾರೆ. ಇದೆಲ್ಲ ಹೆಂಗ್ ಮಾಡ್ಬೇಕು ಅಂತಂದ್ರೆ,
ಅಯ್ಯೋ ಇವತ್ ನಾನು ಕೊಡ್ತಾ ಇದೀನಿ ನಾಳೆ ನನಗದ್ ಸಿಗುತ್ತೆ ಅಂತ ಅನ್ಕೊಂಡ್ ಮಾಡೋದಲ್ಲ. ನಿಷ್ಕಾಮವಾಗಿ ಮಾಡ್ಬೇಕು. ನನ್ನ ಹತ್ರ ಇರೋದೇ ಭಗವಂತ ಕೊಟ್ಟಿರೋದೇ ಇನ್ನೊಬ್ರು ಕೊಡೋಕೆ ಅನ್ನೋ ಭಾವನೆ ಇಟ್ಟು ಮಾಡ್ಬೇಕು. ಸಹಜವಾಗಿ ಕೊಡ್ಬೇಕು. ಸೂರ್ಯನ್ಗೆ ಪ್ರಕಾಶ ಎಷ್ಟು ಸಹಜನೋ, ಆಮೇಲಿಂದ ನೀರಿಗೆ ಶೀತಲತನ ಎಷ್ಟು ಸಹಜನೋ, ಮನುಷ್ಯನ ಗುಣನೇ ಇನ್ನೊಬ್ರು ಕೊಡೋಕೆ ಕೊಟ್ಟಿದೀನಿ ಅನ್ನೋ ಗುಣದಲ್ಲಿ ನೀನ್ ದಾನ ಮಾಡ್ಬೇಕು. ಭಗವಂತ ಈ ಶರೀರನ ಲೋಕ ಕಲ್ಯಾಣದ ಕೊಡೋದಕ್ಕೋಸ್ಕರ ಬಳಸ್ಕೊಂತಾ ಇದ್ದಾನೆ ಅನ್ನೋ ದಾನ ಬುದ್ಧಿನಲ್ಲಿ ಕೊಡ್ಬೇಕು. ಆಗ ಮಾತ್ರ ನೀನ್ ಅದನ್ನ ಏನಾದ್ರೂ ನೀನ್ ಹಂಗ್ ಕೊಡ್ಲಿಲ್ಲ ಅಂದ್ರೂ ಅವ್ನ್ ಏನೇನ್ ಕೊಡ್ಬೇಕೋ ಆ ಟೈಮಿಗೆ ಕೊಡ್ತಾನೆ. ಆ ರೀತಿ ನಿಷ್ಕಾಮವಾಗಿ ದಾನ ಮಾಡ್ಬೇಕು. ಇದ್ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕೆ ಅಂದ್ರೆ ಪ್ರಾಪಂಚಿಕದಲ್ಲಿ ನಾವ್ ಇದ್ರ ಉಲ್ಟಾ ಇರ್ತೀವಿ. ಮೇಡಮ್ ಯಾವಾಗ್ಲೂ ಹೇಳ್ತಾರೆ, ರಾಜಲಕ್ಷ್ಮಿ ಮೇಡಮ್, ಪ್ರಾಪಂಚಿಕದಲ್ಲಿ ಏನ್ ಸರಿ ಅದ ಆಧ್ಯಾತ್ಮಿಕದಲ್ಲಿ ಉಲ್ಟಾ. ಪ್ರಾಪಂಚಿಕದಲ್ಲಿ ಏನ್ ತಪ್ಪೋ ಅದ ಆಧ್ಯಾತ್ಮಿಕದಲ್ಲಿ ಸರಿ. ಅಲ್ಲಿ ಏನ್ ಸರಿನೋ ಇಲ್ಲಿ ಅದು ತಪ್ಪು, ಇಲ್ಲಿ ಏನ್ ತಪ್ಪೋ ಅದಲ್ಲಿ ಸರಿ. ನಾವು ಪ್ರಾಪಂಚಿಕದಲ್ಲಿ ಏನ್ ಮಾಡ್ತೀವಿ ಹೇಳಿ? ನಮ್ ಮನೇಲಿ ಅಡ್ಗೆ ಮಾಡ್ತೀವಿ, ಎಲ್ಲಾರ್ದು ಊಟ ಆಯ್ತು, ಊಟ ಆಗಿ ಮಿಕ್ಕಿದ್ದನ್ನ ನಮಗ್ ಬೇಡ ಆಗಿರೋದನ್ನ ಒಂದ್ ಬಾಕ್ಸ್ಗೆ ಹಾಕೋ, ಮನೆ ಕೆಲ್ಸದವ್ರಿಗೋ, ಭಿಕ್ಷುಕರ್ಗೋ, ಸೆಕ್ಯೂರಿಟಿಯವ್ರಿಗೋ, ಐರನ್ ಅವ್ರಿಗೋ ಈ ರೀತಿ ಕೊಡ್ತೀವಿ. ನಮಗ್ ಬೇಡ ಅದಕ್ಕೆ ಅದನ್ನ ಕೊಟ್ವಿ. ನಮ್ಮ ಹತ್ರ ಒಂದಷ್ಟು ಬಟ್ಟೆಗಳಿರುತ್ತೆ, ನಾವ್ ಅದನ್ನ ಬಳಸ್ತಾ ಇಲ್ಲ, ನನ್ಗದ್ ಬೇಡವಾಗಿದೆ, ಬೇಡ ಅದಕ್ಕೆ ಕೊಡ್ತೀವಿ. ಈ ಅಭ್ಯಾಸ ನಮ್ಗಿರೋದ್ರಿಂದ ಅದು ಆಧ್ಯಾತ್ಮಿಕದಲ್ಲೂ ಹಾಗೆ ಮಾಡ್ತೀವಿ. ಬೇರೆಯವ್ರದನ್ನ ಜೀವನದಲ್ಲಿ ಒಪಿನಿಯನ್ ಹೇಳ್ತೀವಿ, ಬೇರೆಯವ್ರ ಜೀವನನ ಅವ್ರು ಶಾಂತಿಯಾಗಿದ್ರೆ ನಮ್ಮ ಒಪಿನಿಯನ್ ಹೇಳಿ ಹಾಳು ಮಾಡ್ತೀವಿ, ಇನ್ನೊಂದು ಪ್ರಾಣಿನ ತಿಂದ ಅದಕ್ಕೆ ಹಿಂಸೆ ಕೊಡ್ತೀವಿ. ಈ ಅಭ್ಯಾಸ ಬಿಡ್ಬೇಕು. ಪ್ರಾಪಂಚಿಕದಲ್ಲಿ ನನ್ಗೆ ಏನ್ ಬೇಡವೋ ಅದನ್ನ ಕೊಟ್ಟಿದ್ದೆ, ಅದೇ ಆಧ್ಯಾತ್ಮಿಕದಲ್ಲಿ ನನಗೆ ಏನ್ ಬೇಕೋ ಅದನ್ನೇ ನಾನು ಕೊಡ್ಬೇಕು. ಆವಾಗ್ಲೇ ನಾನು ಅದನ್ನ ಮತ್ತೆ ಪಡೆಯೋಕೆ ಸಾಧ್ಯ. ಪಡೆಯುವಂತ ಅರ್ಹತೆ ಇದ್ದಾಗ್ಲೇ ನೀನ್ ಜೀವನದಲ್ಲಿ ಏನಾದ್ರೂ ನೀನು ಅನುಭವಿಸೋಕ್ ಸಾಧ್ಯ. ಹಣ ಆಗ್ಲಿ, ವಿದ್ಯೆ ಆಗ್ಲಿ, ಶಾಂತಿ ಆಗ್ಲಿ, ಸಂಸಾರ ಆಗ್ಲಿ, ಏನಾದ್ರೂ ಆಗ್ಲಿ, ನಿನಗೆ ಅದನ್ನ ನೀನ್ ಅನುಭವಿಸ್ತಾ ಇದೀಯ ಅಂದ್ರೆ ಅದ ಅರ್ಹತೆ ಇದ್ರೇನೆ ನಿನ್ಗೆ ಅದನ್ನ ಭಗವಂತ ಕೊಡೋದು ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಜಿಪಣ ಬುದ್ಧಿನ ಆಚೆ ಬರೋದಕ್ಕೆ ಹೇಗೆ ಬೇಕಾಗಿರೋದನ್ನ ಕೊಟ್ಟಾಗ ಪಡೆಯುವಂತ ಅರ್ಹತೆ ನನಗೆ ಸಿಗುತ್ತೆ. ಮೋಹ ಮೋಹ ಅನ್ನೋದು ಮೋಹ ಅನ್ನೋದು ಅರ್ಥ ಮಾಡ್ಕೊಳಕ್ ಮುಂಚೆ ಮಮಕಾರ ಅನ್ನೋ ಒಂದು ಪದನ ನಾವು ಅರ್ಥ ಮಾಡ್ಕೊಳ್ಳೋಣ. ಮಮಕಾರ ಅಂದ್ರೆ ನನ್ನದು ಅಂತ ಅಂದ್ಕೊಳ್ಳೋದೇ ಮಮಕಾರ. ಈ ಮಮಕಾರ ಹೆಚ್ಚಾದಾಗ ಅದು ಮೋಹ ಆಗತ್ತೆ. ಅಷ್ಟೇ, ವೆರಿ ಸಿಂಪಲ್. ನನ್ನದು ಅನ್ನೋದು ಹೆಚ್ಚಾದಾಗ ಮೋಹ ಆಗತ್ತೆ. ಇವಳು ನನ್ನ ಹೆಂಡತಿ ಮಮಕಾರ. ನನ್ನ ಹೆಂಡತಿನ ನಾನ್ ಬಿಟ್ಟು ಬದುಕೋಕೆ ಆಗಲ್ಲ ಅನ್ನೋದು ಮೋಹ. ನನ್ನ ಗಂಡ ಅನ್ನೋದು ಮಮಕಾರ. ನನ್ನ ಗಂಡನ್ ಬಿಟ್ಟು ನಾನು ಬದುಕಕ್ಕೆ ಆಗಲ್ಲ ಅನ್ನೋದು ಮೋಹ. ನನ್ನ ಮಕ್ಕಳು ಅನ್ನೋದು ಮಮಕಾರ. ನನ್ನ ಮಕ್ಕಳು ನಾನು ಬಿಟ್ಟು ಬದುಕೋಕೆ ಆಗಲ್ಲ ಅನ್ನೋದು ಮೋಹ. ನನ್ನ ತಂದೆ ತಾಯಿ ಮಮಕಾರ. ನನ್ನ ತಂದೆ ತಾಯಿನ ಬಿಟ್ಟು ಬದುಕಕ್ಕೆ ಆಗಲ್ಲ ಅನ್ನೋದು ಮೋಹ. ನನ್ನ ಆಸ್ತಿ ಮಮಕಾರ. ನನ್ನ ಆಸ್ತಿನ ಬಿಟ್ಟು ನಾನು ಬದುಕಕ್ಕೆ ಆಗಲ್ಲ ಅನ್ನೋದು ಮೋಹ. ಇಲ್ಲಿ ಇದೆಲ್ಲಾನು ದೇಹ ಸ್ಥಿತಿನೇ. ನಾನ್ ದೇಹ ಅಂತ ಅನ್ಕೊಂಡಾಗ್ಲೇ ಈ ಮೇಡಮ್ ವಾಯ್ಸ್ ಬ್ರೇಕ್ ಆಗಿದೆ. ಮೇಡಮ್ ನೆಟ್ವರ್ಕ್ ಇಶ್ಯೂ ಇರಬಹುದು ಮೇಡಮ್ ಅವ್ರದ್ದು. ಇಶ್ಯೂ ಆಗಿದೆ ಮೇಡಮ್ ಸರ್ ಅವ್ರದ್ದು. ಹೌದೌದು, ಮತ್ತೆ ಆಗ್ತದೆ. ಹಲೋ ಹಲೋ ಮೇಡಮ್. ಸಾರಿ ಪರವಾಗಿಲ್ಲ. ನೆಟ್ ಹೋಯ್ತು. ಓಕೆ. ಸೊ ನೀನು ನೀನು ಅಂತ ಅನ್ಕೊಂತಾ ಇದೆಯೋ ಅದೇ ನೀನಲ್ಲ ಅನ್ನೋದು ಗುರುಗಳು ಹೇಳ್ಕೊಡ್ತಾರೆ. ಆವಾಗ ಮಮಕಾರಗಳ ಮೇಲೆ ಮಮಕಾರ ಒಂಚೂರು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ನೀನ್ ನಾನು ಅನ್ಕೊಂಡ್ ಇದೆಲ್ಲ ಏನ್ ಅನ್ಕೊಂತಾ ಇದೆಯೋ ಅದೇ ನೀನಲ್ಲ, ನಿನ್ ದೇಹನೇ ಅಲ್ಲ ಅನ್ನೋದು ಹೇಳಿದಾಗ ಮಮಕಾರಗಳು ಕ್ರಮೇಣವಾಗಿ ಜ್ಞಾನ ಬಂದಾಗ್ಲೇ ಮಮಕಾರ ಕಮ್ಮಿ ಆಗೋದು. ಅದನ್ನೇ ಗುರುಗಳು ಹೇಳ್ಕೊಡ್ತಾರೆ. ಇನ್ನೊಂದು ರೀತಿನಲ್ಲಿ ಮಮಕಾರ ಯಾವಾಗ್ಲೂ ಬಂಧನಾನೇ.
ಅದ್ ಹೇಗೆ? ನಿಮ್ಗೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಸೊ ನೀವೊಂದು ಆಕ್ಸಿಡೆಂಟ್ ನ ನೋಡ್ತೀರಾ, ಗವರ್ಮೆಂಟ್ ಬಸ್ಸಿಂದ ಆಕ್ಸಿಡೆಂಟ್ ನೋಡ್ತೀರಾ. ಮನ್ಸಲ್ಲಿ ಅನ್ಸುತ್ತೆ ಎಷ್ಟು ಜನ ಇದಾರೋ, ಏನಾಯ್ತು, ಯಾರ್ಯಾರಿಗೆ ಏನೇನ್ ಆಗಿದ್ಯೋ, ಮಕ್ಳು ಎಷ್ಟ್ ಜನನೋ, ವಯಸ್ಸಾದವ್ರು ಎಷ್ಟ್ ಜನ, ಯಾರಾದ್ರೂ ಸತ್ ಹೋದ್ರ, ಈ ರೀತಿ ಒಂದು ಆಲೋಚನೆ ಬರುತ್ತೆ. ನಿಮ್ಗೆ ಆ ಆಲೋಚನೆ ಬಂದಿದ ತಕ್ಷಣ ಹಿಂದೆ ಇರೋರು ಹಾರ್ನ್ ಮಾಡ್ತಾರೆ, ರಸ್ತೆ ಬ್ಲಾಕ್ ಆಗಿದೆ ನಡಿ ಸಾಕು ಅಂತ. ನೀವ್ ಆ ಆಲೋಚನೆ ಅಲ್ಲೇ ಬಿಟ್ಟು ನಿಮ್ ಪ್ರಯಾಣ ಮುಂದುವರ್ಸ್ಬಿಡ್ತೀರಾ. ಈಗ ನಿಮ್ ಹತ್ರ ಇರೋ ಒಂದ್ 2 ವೀಲರ್ಗೋ 4 ವೀಲರ್ಗೋ ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ, ಒಂದ್ 2-3 ಕಡೆ ಸ್ಕ್ರಾಚ್, 1-2 ಕಡೆ ಡೆಂಟ್ ಬಿತ್ತು ಅಂತ ಅನ್ಕೊಳ್ಳಿ. ನಿಮ್ಗೆ ಏನಾಗತ್ತೆ? ನಿಮಗ್ ದುಃಖ ಆಗಲ್ಲ, ಒಳಗಡೆಯಿಂದ ಹಾರ್ಟ್ ಅಟ್ಯಾಕ್ ಆಗತ್ತೆ. ಹಾರ್ಟ್ ಅಟ್ಯಾಕ್ ಆಗತ್ತೆ ಲೈಟ್ ಆಗಿ. ಯಾಕೆ? ನಿಂದು ಅಂತ ಅನ್ಕೊಂಡಾಗ ನಿಂಗ್ ದುಃಖ ಆಗುತ್ತೆ, ನಿಂದಲ್ಲ ಅನ್ಕೊಂಡಾಗ ದುಃಖ ಎಷ್ಟಾಯ್ತು ಒಂಚೂರ್ ಲೆಕ್ಕ ಹಾಕಿ. ಬಂಧನ, ಮಮಕಾರ, ನಂದು ಅಂತ ಬಂದಾಗ ಯಾವಾಗ್ಲೂ ದುಃಖನೇ. ನಂದಲ್ಲ ಅಂತ ಅನ್ಕೊಂಡಾಗ ಆರಾಮಾಗಿ ನೆಮ್ಮದಿಯಾಗಿ ಇರ್ತೀಯ. ನೀನ್ ನಂದು ಅಂತ ಅನ್ಕೊಂತಾ ಇರೋದು, ನೀನ್ ದೇಹ ಅಂತ ಅನ್ಕೊಂಡಿದ್ದಕ್ಕೆ ಇದೆಲ್ಲ ನಂದು ಅನ್ಕೊಂತಾ ಇದೀಯ. ನೀನ್ ದೇಹ ಅಲ್ಲ ಅಂತ ಗುರುಗಳು ಹೇಳ್ಕೊಟ್ಟಾಗ ನಿನಗ್ ದುಃಖ ಅನ್ನೋದು ಜೀವನದಲ್ಲಿ ಕಡಿಮೆ ಆಗತ್ತೆ. ಇದೇ ಜ್ಞಾನ ಮಾಡುವಂತ ಕೆಲ್ಸ, ಇದೇ ಸದ್ಗುರುಗಳು ನಮ್ ಜೀವನದಲ್ಲಿ ಮಾಡುವಂತ ಕೆಲ್ಸ. ಇದು ಮಮಕಾರ. ಮೋಹ, ಮದ. ಮದ ಅಂದ್ರೆ ಅಹಂಕಾರ. ನನ್ನ ಹತ್ರ ಯಾವ್ದಾದ್ರೂ ಒಂದು ವಸ್ತು ಹೆಚ್ಚಾಗಿದ್ದು ಅದು ಸುತ್ತ ಇರೋರ ಹತ್ರ ಯಾರ ಹತ್ರನೂ ಆ ವಸ್ತು ಇಲ್ಲದೆ ಇದ್ದಾಗ ನನಗ ಅಹಂಕಾರ ಅನ್ನೋದು ಬರುತ್ತೆ. ಹೇಗೆ? ನನ್ನ ಹತ್ರ ಹಣ ಜಾಸ್ತಿ ಇತ್ತು, ಸುತ್ತ ಇರೋರು ಯಾರು ಅಷ್ಟು ಶ್ರೀಮಂತರಲ್ಲ, ಆಗ ನಂಗೆ ಆ ವಸ್ತು ಮೇಲೆ ಅಹಂಕಾರ ಇದೆ. ನನ್ನ ಹತ್ರ ಹೆಚ್ಚು ವಿದ್ಯೆ ಇದೆ, ಆದ್ರೆ ಸುತ್ತ ಇರೋರೆಲ್ಲ ಅಷ್ಟೊಂದು ಓದಿಲ್ಲ, ಅನಕ್ಷರಸ್ಥರು, ಆವಾಗ ನನ್ ವಿದ್ಯೆ ಮೇಲೆ ನನಗ ಅಹಂಕಾರ ಬರುತ್ತೆ. ನನ್ನ ಹತ್ರ ನಾನ್ ಸೌಂದರ್ಯವಾಗಿದ್ದೀನಿ, ಸುತ್ತ ಇರೋರೆಲ್ಲ ಸ್ವಲ್ಪ ಕುರೂಪರಾಗಿದ್ದಾರೆ, ಅಷ್ಟೊಂದು ಸೌಂದರ್ಯ ಇಲ್ಲ, ಆಗ ನನ್ ದೇಹದ ಮೇಲೆ ನಂಗೆ ಅಹಂಕಾರ ಬರುತ್ತೆ. ನನ್ನ ಹತ್ರ ಒಂದು ಹೆಚ್ಚಾಗಿದ್ದು ಸುತ್ತ ಯಾರ ಹತ್ರನೂ ಅದಿಲ್ದೆ ಇದ್ದಾಗ ಆ ವಸ್ತು ಮೇಲೆ ನನಗೆ ಅಹಂಕಾರ ಬರುತ್ತೆ. ಇದೂ ಕೂಡ ದೇಹ ಸ್ಥಿತಿನೇ. ಇದನ್ನ ಗುರುಗಳು ಏನ್ ಹೇಳ್ತಾರೆ? ನೀನು 3 ರೀತಿಯ ಮದಗಳ ಬಗ್ಗೆ ವಸಿಷ್ಠರು ಹೇಳ್ತಾರೆ. ವಿದ್ಯಾಮದ, ರೂಪಮದ, ಹಣಮದ. ವಿದ್ಯೆನಲ್ಲಿ ಪರಾವಿದ್ಯೆ, ಅಪರಾವಿದ್ಯೆ ಅಂತ 2 ಇದೆ. ಪರಾವಿದ್ಯೆ ಅಂದ್ರೆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂತಹ ವಿದ್ಯೆ. ಇವಾಗ ನಾವು ಏನ್ ಸತ್ಸಂಗ, ಗುರುಗಳ ಮುಖಾಂತರ ಆತ್ಮಜ್ಞಾನ ಕಲಿತಾ ಇದೀವೋ ಅದೇ ಪರಾವಿದ್ಯೆ, ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅಪರಾವಿದ್ಯೆನಲ್ಲಿ ಯಾವಾಗ್ಲೂ ಅಹಂಕಾರ ಬರುತ್ತೆ. ಅಂದ್ರೆ ಇಂಜಿನಿಯರಿಂಗ್, ಡಾಕ್ಟರ್, ಲಾಯರ್, ಚಾರ್ಟರ್ಡ್ ಅಕೌಂಟೆಂಟ್, ಸೈಂಟಿಸ್ಟ್, ಆಸ್ಟ್ರೋನಾಟ್, ಫಿಸಿಸಿಸ್ಟ್, ಈ ರೀತಿ ಪ್ರಾಪಂಚಿಕ ವಿದ್ಯೆಗಳು ಎಲ್ಲಾನು ನಿನಗೆ ಅಹಂಕಾರ ತರ್ಸುತ್ತೆ. ಅದೇ ಪರಾವಿದ್ಯೆನಲ್ಲಿ ಅಹಂಕಾರ ಇರೋದು ಕಡಿಮೆ ಆಗತ್ತೆ. ಯಾಕೆಂದ್ರೆ ಜ್ಞಾನ ಬರುತ್ತಲ್ಲಿ, ನಿನ್ ದೇಹ ಅಲ್ಲ ಅನ್ನೋ ಜ್ಞಾನ ನಿನ್ನ ಹೊಂದುತ್ತೀಯ, ಆಗ ನಿನ್ನ ಹತ್ರ ಅಹಂಕಾರ ಕಮ್ಮಿ ಆಗತ್ತೆ. ರೂಪಮದ. ರೂಪ ಇದ್ದಾಗ ನೀನು ಗುಣ ಇಲ್ಲ ಅಂದ್ರೆ ಆ ರೂಪ ಇದ್ದೂ ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ಕಾಣಿಸುವಂತಹ ರೂಪಕ್ಕೆ ವಿನಯ, ವಿದ್ಯೆ ಅನ್ನೋದಿಲ್ಲ ಅಂತ ಅಂದ್ರೆ, ಜ್ಞಾನ ಇಲ್ಲ ಅಂದ್ರೆ ಅಹಂಕಾರ ಬರುತ್ತೆ. ಆ ಜ್ಞಾನ ಇಲ್ಲ ಅಂದಾಗ ಹೇಗ್ ಬೇಕೋ ಹಾಗೆ ವ್ಯವಹಾರ ಮಾಡ್ತೀಯ. ಆ ಅಜ್ಞಾನದಲ್ಲಿ ನಿನ್ ರೂಪ ಅನ್ನೋದನ್ನ ನೀನು ದೇಹ ಸ್ಥಿತಿನ ಹೆಚ್ಚಾಗಿ ತೋರ್ಸೋದ್ರಿಂದ ಅದು ನೀನು ಇದ್ದು ಪ್ರಯೋಜನ ಇಲ್ಲದೆ ಇರೋ ಹಾಗೆ. ಜ್ಞಾನ ಇದ್ದು ದೇಹ ಇಲ್ಲ, ದೇಹ ಇದ್ದು ಜ್ಞಾನ ಇಲ್ಲ ಅಂತ ಅಂದ್ರೆ ಇದ್ದು ಇಲ್ಲದೆ ಇರುವಂತಹದ್ದು ಸ್ಥಿತಿ ಅಂತ ಹೇಳ್ತಾರೆ. ಹಣಮದ. ನಿನ್ನ ಹತ್ರ ಹೆಚ್ಚು ಹಣ ಇದ್ದು ದಾನ ಮಾಡೋ ಬುದ್ಧಿ ಇಲ್ಲ ಅಂತ ಅಂದ್ರೆ ಆ ಹಣ ಇದ್ದು ಪ್ರಯೋಜನ ಇಲ್ಲ ಅಂತ ಗುರುಗಳು ನಮ್ಗೆ ಹೇಳ್ಕೊಡ್ತಾರೆ. ಸೊ ನಿನ್ನ ಹತ್ರ ಎಲ್ಲಾ ಇದ್ದು ಇರ್ಬೇಕಾಗಿರುವಂತಹ ಜ್ಞಾನನೇ ಇಲ್ಲ ಅಂತ ಅಂದ್ರೆ ಅದು ನಿನಗೆ ಅಹಂಕಾರಕ್ಕೆ ದಾರಿ ಮಾಡ್ಕೊಡುತ್ತೆ. ಸೊ ಅಹಂಕಾರ ಹೋಗ್ಬೇಕು ಅಂದ್ರೆ ನಿನಗೆ ಜ್ಞಾನದ ಅವಶ್ಯಕತೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಮತ್ಸರ ಅಂತಂದ್ರೆ ನಾನು ಏನೋ ಒಂದ್ ಆಸೆ ಪಟ್ಟಿರ್ತೀನಿ, ಅದು ನನಗ್ ಸಿಗದಲ್ಲೇ ಇನ್ನೊಬ್ರಿಗೆ ಸಿಕ್ಕಾಗ ನನಗ ಅವ್ರ ಮೇಲೆ ಮತ್ಸರ ಅನ್ನೋದು ಏರ್ಪಾಟಾಗತ್ತೆ. ಬಹಳ ಸಹಜ. ನಿನ್ನ ಮದ್ವೆ ಮಾಡ್ಬೇಕು ಅಂತ ನಾವ್ ಅನ್ಕೊಂತೀವಿ. ನನ್ನ ಮಗಂಗ್ ಮದ್ವೆ ಆಗ್ದಲೆ ಪಕ್ಕದ ಮನೆಯವ್ರ ಮಗನಿಗ್ ಮದ್ವೆ ಆದ್ರೆ ನಿನಗ ಅಸೂಯೆ ಬರುತ್ತೆ. ನನ್ಗಾಗ್ಲಿಲ್ಲ, ನಾನ್ ಬಯಸ್ತಾ ಇದೀನಿ, ಅದ್ ನನಗಾಗ್ಲಿಲ್ಲ, ಇನ್ನೊಬ್ರಿಗಾಯ್ತು ಅಂತ. ಬಹಳ ದೇಹದ ಲಕ್ಷಣ ಕೂಡ ಇದೆ. ಗುರುಗಳು ಇದಕ್ಕೆ ಪರಿಹಾರ ಏನ್ ಹೇಳ್ತಾರೆ? ನಿನ್ನ ಜೀವನದಲ್ಲಿ ನಿನಗೆ ಏನೇನು ಸಿಕ್ಕಿದ್ಯೋ ಅದೆಲ್ಲಾ ಸಿಗೋದಕ್ಕೂ ಕಾರಣ ಅರ್ಹತೆ. ನಿನಗೆ ಅರ್ಹತೆ ಇದ್ರೇನೆ ನಿನಗೆ ಸಿಕ್ಕಿರುವಂತ ಜೀವನದಲ್ಲಿ ಸೌಲಭ್ಯಗಳೆಲ್ಲ ಸಿಗೋಕ್ ಸಾಧ್ಯ. ಹಣ ಆಗಿರ್ಲಿ, ಆಸ್ತಿ ಆಗಿರ್ಲಿ, ಅಂತಸ್ತಾಗಿರ್ಲಿ, ವಿದ್ಯೆ ಆಗಿರ್ಲಿ, ಗಂಡನ್ ಹೆಂಡತಿ ಗಂಡ, ಮಕ್ಕಳು, ತಂದೆ ತಾಯಿಗಳು, ಆರೋಗ್ಯ, ವಿದ್ಯೆ, ನಿನ್ ಜೀವನದಲ್ಲಿ ಏನೇನ್ ಸೌಲಭ್ಯಗಳಿದೆಯೋ ಅದೆಲ್ಲಾ ನಿನ್ ಜೀವನದಲ್ಲಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಅರ್ಹತೆ. ನಿನಗೆ ಆ ಅರ್ಹತೆ ಸಂಪಾದನೆ ಮಾಡಿದ್ರೆ ಸಿಗುತ್ತೆ.
ನಿನಗ ಜೀವನದಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನೀನ್ ಅದಕ್ಕೆ ಅರ್ಹತೆ ಸಂಪಾದನೆ ಮಾಡಿಲ್ಲ. ಇದು ನಿನಗೆ ಅರ್ಥ ಆದಾಗ ಕ್ರಮೇಣವಾಗಿ ಅಸೂಯೆ ಅನ್ನೋದು ಕೂಡ ಕಡಿಮೆ ಆಗತ್ತೆ. ಇದಕ್ಕೂ ಕೂಡ ಜ್ಞಾನನೇ ಬೇಕು. ಅರ್ಹತೆ ಇದ್ರೇನೆ ನನಗೇನಾದ್ರೂ ಸಿಗೋಕ್ ಸಾಧ್ಯ ಅನ್ನೋದು ನಿನ್ಗೆ ಅರ್ಥ ಆಗೋದು. ಇದನ್ನ ಗುರುಗಳು ನಮ್ಗೆ ಹೇಳ್ಕೊಡ್ತಾರೆ. ಇದು ಅರಿಷಡ್ ವರ್ಗಗಳಿಂದ ನಾವ್ ಅನುಭವಿಸುವಂತ ಒಂದು ವಿಕಾರಗಳಿಂದ ನಮ್ ಜೀವನದಲ್ಲಿ ಆಗುವಂತ ನಷ್ಟಗಳು. ಇದನ್ನ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಪ್ರತಿನಿತ್ಯ ಧ್ಯಾನ, ಸರಿಯಾದ ಧ್ಯಾನ, ನಿಶ್ಶಬ್ದದಲ್ಲಿ ಧ್ಯಾನ. ಯಾಕೆಂದ್ರೆ ಬಾಹ್ಯ ನಿಶ್ಶಬ್ದ ಇಲ್ಲ ಅಂತಂದ್ರೆ ನಾವು ಅಂತರ್ ನಿಶ್ಶಬ್ದಕ್ಕೆ ಹೋಗೋಕ್ ಸಾಧ್ಯ ಇಲ್ಲ. ಪ್ರತಿನಿತ್ಯ ಸ್ವಾಧ್ಯಾಯ, ಸಮಯ ಸಿಕ್ಕಾಗೆಲ್ಲ ಸ್ವಾಧ್ಯಾಯ, ಪ್ರತಿನಿತ್ಯ ಗುರುವಿನ ಸಾಂಗತ್ಯ. ಗುರುಗಳು ಮತ್ತೆ ಮತ್ತೆ ನಮ್ಗೆ ಜ್ಞಾನದ ಬೋಧನೆ ಮಾಡಿದಾಗ ಜ್ಞಾನದಿಂದನೇ ಈ ವಿಕಾರಗಳನ್ನೆಲ್ಲ ತೊಲಗಿಸ್ಕೊಳ್ಳೋಕ್ ಸಾಧ್ಯ. ಇದು 3 ಪ್ರತಿನಿತ್ಯ ಆದಾಗ ಮನಸ್ಸಿಗೆ ಅನವಶ್ಯಕತೆ ಇಲ್ಲದೆ ಇರೋದನ್ನ ಅನವಶ್ಯಕತೆ ಇರೋದನ್ನ ಕೊಡದಲೇ ಇದ್ದಾಗ ಮನಸ್ಸು ಮಲಿನ ಆಗಲ್ಲ. ಭಗವಂತನ ಕಡೆ ಪ್ರಯಾಣ ಮಾಡ್ತಾ ಮಾಡ್ತಾ ನಾವೇ ಭಗವಂತರಾಗೋಗ್ತೀವಿ. ಅದಕ್ಕೋಸ್ಕರನೇ ಜ್ಞಾನ ಸಂಪಾದನೆ ಮಾಡ್ಬೇಕು. ಈ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದ.